गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲಾ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗೊಂಡ್ರು ರಚಿಸಿದಂತಹ ಈ ಕೈವಲ್ಯ ಪದ್ಧತಿ, ಕೈವಲ್ಯ ಅಂತಂದ್ರ ಮುಕ್ತಿ, ಮೋಕ್ಷ, ಆನಂದ, ಪದ್ಧತಿ ಅಂದ್ರ ದಾರಿ. ಈ ಒಂದು ಮುಕ್ತಿಯನ್ನು ಬಯಸುವಂತ, ಅಪೇಕ್ಷೆ ಮಾಡುವಂತಹ ಮುಮುಕ್ಷಿಗಳಿಗೆ ಕೈವಲ್ಯ ಪದ್ಧತಿಯನ್ನ ಅವರು ಹೇಳ್ತಾ ಇದ್ದಾರೆ. ಈ ದುಃಖದಿಂದ ನೀವು ಬಿಡುಗಡೆ ಆಗ್ಬೇಕಾಗಿತ್ತು ಅಂದ್ರೆ, ಜನನ ಮರಣ ರಹಿತರನ್ನಾಗಿ ಮಾಡ್ಕೊಳ್ಬೇಕಾದ್ರೆ, ಭವಬಂಧನದಿಂದ ಪಾರಾಗ್ಬೇಕಾದ್ರೆ ಈ ಒಂದು ಕೈವಲ್ಯ ಪದ್ಧತಿ ಬಹಳ ಮುಖ್ಯವಾಗಿರುವಂತದ್ದು ಅಂತ ನಿಜಗೊಂಡ್ರು ನಮ್ಗೆ ಹೇಳುತ್ತಾರೆ. 5 ಸ್ಥಳಗಳನ್ನ ಇಟ್ಟಿದ್ದಾರೆ: ಶಿವ ಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ ಅನ್ನುವಂಥದ್ದು. ಈ ಶಿವಕಾರುಣ್ಯ ಸ್ಥಳ ಮತ್ತೆ ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಹಲವಾರು ವಿಚಾರಗಳನ್ನ ಹೇಳಿ ಅಂತಃಕರಣದಲ್ಲಿರುವಂತ ಮಲ ದೋಷಗಳು ಮತ್ತೆ ಮಲ ಮತ್ತೆ ವಿಕ್ಷೇಪ ದೋಷ ನಿವೃತ್ತಿ ಆಗುವಂಥದ್ದು. ಇನ್ನು ನಮ್ಗೆ ಇದು ಏನೂ ಅರ್ಥ ಆಗ್ಲಿಲ್ಲ ಅಂತನ್ನುವಂತ ಭಾವ ವ್ಯಕ್ತಪಡಿಸಿದ್ರೆ ಅವಾಗ ಯೋಗವನ್ನ ಮಾಡಿ ಮನಸ್ಸನ್ನ ಏಕಾಗ್ರತೆ ಮಾಡ್ಕೊಂಡು ತಿರ್ಗಾ ಜ್ಞಾನಕ್ಕೆ ಬರುವಂಥದ್ದು 5 ಸ್ಥಳಗಳನ್ನ ಇಟ್ಟಿದ್ದಾರೆ. ನಾವು ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 46ನೆಯ ಪದ್ಯ ಇವತ್ತು ಆಧಾರದ ವಿಷಯ. ಹಿಂದಿನ ವಿಚಾರದಲ್ಲಿ ಬಹಳಷ್ಟು ವಿಚಾರಗಳನ್ನ ಅವ್ರು ಹೇಳಿದ್ರು. ಯಾಕಂದ್ರ ಜಗತ್ತಿನೊಳಗ ಮನುಷ್ಯರಾಗಿ ಹುಟ್ಟಿ ಬಂದಿದಾರಂತಂದ್ರ ಸುಕೃತಿಗಳು 5 ಮಂದಿ ಅದಾರ ಅಂತ ಹೇಳಿದ್ರು ಅವರು. ಯಾಕಂದ್ರ ಕರ್ಮಿ, ಮುಮುಕ್ಷು, ಅಭ್ಯಾಸಿ, ಅನುಭವಿ, ಆರೂಢ ಅಂತ ಹೇಳ್ಬಿಟ್ಟು ಈ ರೀತಿಯಿಂದ ವೇದಗಳಲ್ಲಿ ಈಗ ಹಲವಾರು ವಿಚಾರಗಳಲ್ಲಿ ಬಂದಿದಾವ. ವೇದ ಉಪನಿಷತ್ತುಗಳಲ್ಲಿ ಭಗವಂತ ಎಲ್ಲ ಹೇಳಿದನ್ನ ಯಾತಕ್ಕೆ ಕೇಳಿದನಂದ್ರ, ಈ ಮನುಷ್ಯನ ಶರೀರ ಏನ್ ತೊಡ್ಕೊಂಡು ಬಂದಿದಾರ, ನಿಷ್ಕಾಮ ಪುಣ್ಯದ ಫಲದಿಂದ ಅವರಿಗೆ ಫಲ ಕೊಡ್ಬೇಕಲ್ಲ, ಹಂಗಾಗ್ಬಿಟ್ಟು ಆವಾಗ ಮುಮುಕ್ಷು ಇದನ್ನು ಬಯಸುವಂಥದ್ದು, ಸದಾಕಾಲ ಆನಂದವಾಗಿರುವಂಥದ್ದಕ್ಕಾಗಿ ಪ್ರತಿಯೊಂದು ಜೀವಿಗಳಿಗಿರುವಂತಹ ಭಾವ ಇರುವಂಥದ್ದು ಆನಂದವನ್ನೇ ಹೊಂದ್ಬೇಕನ್ನುವಂಥದ್ದು. ಅದಕ್ಕೆ ಅದು ನಿಜವಾದ ಆನಂದ ಯಾವುದು ಅನ್ನುವಂಥದ್ದು ಆ ಬ್ರಹ್ಮಜ್ಞಾನ ಅನ್ನುವಂಥದ್ದು, ಅದನ್ನು ಪಡೆಯುವಂಥದ್ದೇ ಮನುಷ್ಯನ ಒಂದು ಕರ್ತವ್ಯ ಅಂತ ಹೇಳಿ ಎಲ್ಲಾ ಒಂದು ವೇದಗಳಲ್ಲಿ ಈ ಒಂದು ವಿಚಾರ ಸಲುವಾಗಿ ಎಲ್ಲವನ್ನ ಹೇಳ್ತಾ ಬರ್ತಾರೆ. ಆಯಾ ಅವರವರ ಬುದ್ಧಿಗನುಸಾರವಾಗಿ ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನ ಕಾಂಡ, ಯಾವ್ದು ಅವ್ರವ್ರ ಮತಿಗೆ ಅವ್ರ ಬುದ್ಧಿಗನುಗುಣವಾಗಿ ಯಾರ್ಯಾರು ಏನೇನ್ ಸಾಧನೆ ಮಾಡ್ಕೊಳ್ತಾರ ಅಷ್ಟರ ಮಾಡ್ಲಿ ಅಂತ. ಅದಕ್ಕೆ ಅವ್ರ ಕರ್ಮಿ ಕೂಡ ಸುಕೃತಿ ಅಂತ ಹೇಳಿದಾರೆ. ಕರ್ಮಿ, ಮುಮುಕ್ಷು, ಅಭ್ಯಾಸ, ಈ ಒಂದಕ್ಕಿಂತ ಒಂದು ಜಾಸ್ತಿ ಇದ್ದಂತ ಫಲಗಳಿವು. ಕರ್ಮಿಗಿಂತ ಮುಮುಕ್ಷು ಜಾಸ್ತಿ ಭಾವ, ಮುಮುಕ್ಷಿಗಿಂತ ಅಭ್ಯಾಸಿ ಮೇಲ್ಮಟ್ಟದ್ದು, ಅಭ್ಯಾಸಿಗಿಂತ ಅನುಭವಿ ಮೇಲ್ಮಟ್ಟದ್ದು, ಅನುಭವಿಗಿಂತ ಆರೂಢ ಮೇಲ್ಮಟ್ಟದ್ದು, ಒಂದಕ್ಕಿಂತ ಒಂದು. ಇವರು 5 ಮಂದಿ ಸುಕೃತಿಗಳದಾರಂತ ಹಿಂದಿನ ಒಂದು ಪದ್ಯದಲ್ಲಿ ಹೇಳ್ಕೊಂಡು ಬಂದ್ರು. ಅವ್ರು ಹೆಂಗೆ ಇರ್ತಾರ ಅನ್ನುವಂಥದ್ದು ಕೂಡ ಹೇಳಿದ್ರು. ಈಗ ಇಷ್ಟೆಲ್ಲ ಹೇಳಿದ್ರು, ಹೇಳ್ಕೋತ ಬಂದಿದಾರ. ಆದ್ರ ದೃಢ ಜ್ಞಾನ ಇಲ್ದೆ, ದೃಢವಾದಂತ ಜ್ಞಾನ, ಅಪರೋಕ್ಷ ಜ್ಞಾನ ಆಗಿಲ್ಲ. ಆದ್ರೆ ಜೀವನ್ಮುಕ್ತಿ ವಿಲಕ್ಷಣ ಆನಂದವನ್ನ ಅನುಭವಿಸಿಲ್ಲ. ಸುಮ್ನೆ ನನಗೆ ಮುಕ್ತಿ ಆಯ್ತು, ನಾನು ಜೀವನ್ಮುಕ್ತ ಇದೀನಿ ಅಂದ್ರೆ ಎಂತದ್ ಮಾತಿದು ತಿಳಿಸ್ತಾರ ಅವರು ನಿಜಗೊಂಡ್ರು ಬಹಳ ಅದ್ಭುತವಾಗಿ. ಯಾಕಂತಂದ್ರ ಅವಾಗೂ ಅಂತ ಜನ ಇದ್ರು, ಈಗೂ ಇದ್ದಾರ, ಮುಂದೂ ಇರ್ತಾರ. ಹಂಗಾಗಿ ಅವ್ರು ಹೇಳ್ಕೊಂಡ್ ಬರ್ತಾರ. ಎಲ್ಲೋ ಒಂದ್ ಸ್ವಲ್ಪ ಕೇಳ್ಬಿಟ್ಟು ನಾವು ಭಾರಿ ಪಂಡಿತರಿದೀವಿ, ನಾವು ತಿಳ್ಕೊಂಡಿದೀವಿ, ಎಲ್ಲೋ ಒಂದು ಗ್ರಂಥವನ್ನ ಯಾಕಂದ್ರೆ ಸ್ವಲ್ಪ ತಿಳ್ಕೊಂಡು ನಾವು ಜೀವನ್ಮುಕ್ತರ ಆಗ್ಬಿಟ್ಟಿವಿ ಅನ್ನುವಂತ ಭಾವ ಏನು ವ್ಯಕ್ತಪಡಿಸ್ತೀವಲ್ಲ ನಾವು, ಅವ್ರು ಹೇಳುತ್ತಾರೆ. ಯಾಕಂದ್ರೆ ಕೆಲವೊಂದು ವಿಚಾರಗಳದಾಗ ಅದ್ರ ಪ್ರಕಾರನೇ ಕೆಲವು ಪಾಯಿಂಟ್ಸ್ ಗಳು ಇರ್ತಾವೆ. ಹಿಂಗೆ ಇದೇ ರೀತಿ ಈಗ ನಮ್ಮ ಕಾನೂನು ಆಯಿತು ಅಂತಂದ್ರ ಪನಿಷ್ಮೆಂಟ್ ಈ ತರ ಸರಿ ಕ್ರಮದಿಂದ ನಡ್ಕೊಳ್ಳದೆ ಇದ್ರ
ಏನಾಗ್ತದೆ ಈ ರೀತಿ ಪನಿಷ್ಮೆಂಟ್ ಅಂತ ಹೇಳ್ಬಿಟ್ಟು ಕೆಲವೊಂದು ಕಲಂಗಳೆಲ್ಲ ಹೇಳ್ತಾ ಬರ್ತಾರೆ. ಮತ್ತೆ ಅದೇ ಪ್ರಕಾರ ನಡ್ಕೊಳ್ಬೇಕಾಗ್ತದೆ. ನಡ್ಕೊಳ್ದೇ ಇದ್ರೆ ಅಲ್ಲಿ ಪನಿಷ್ಮೆಂಟ್ ಇರ್ತದೆ. ಅದೇ ರೀತಿ ಕೂಡ ಇಲ್ಲಿ ಜೀವನ್ ಮುಕ್ತನಾದ ನಂತರ ಅದಕ್ಕೆ ಏನೇನ್ ಗುಣಗಳು ಇರ್ಬೇಕು, ಅವು ಯಾವ ಇರದೇ ಇದ್ರೆ ಅದಕ್ಕೆ ಜೀವನ್ ಮುಕ್ತ ಅಂತ ಹೇಳಕ್ ಸಾಧ್ಯ ಅದೇನೋ ಇಲ್ಲ. ಇಂಥ ಗುಣಗಳು ಆತನ ಬಲ್ಲಿ ಇದ್ದಾಗ ಮಾತ್ರ ಆತ ಜೀವನ್ ಮುಕ್ತನ ಅದನ್ನಂತದ ಅದನ್ನು ತಿಳ್ಕೊಳ್ಬಹುದು, ಬೇರೆದವರು ತಿಳ್ಕೊಳ್ಬಹುದು. ಅದು ಇಲ್ಲ ಬರೀ ನಾನ್ ಜೀವನ್ ಮುಕ್ತ ಇದೀನಿ, ನಾನ್ ದೊಡ್ಡ ಮಹಾತ್ಮ ಇದೀನಿ, ನಾ ದೊಡ್ಡ ಪಂಡಿತ ಇದೀನಿ ಅಂತಂದ್ರ ಅದಕ್ಕೆ ಈ ವಿಚಾರ ತಿಳಿಸ್ತಾರ. ಹಂಗೂ ಇರ್ತಾರ ಜನ. ಇದು ಹೆಂಗಂತಂದ್ರೆ ಅದೇ ಹೇಳ್ತಾರೆ, ಇದು ಗುರು ಮುಖಾಂತರನೇ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಮುಖಾಂತರನೇ ಈ ಬ್ರಹ್ಮಜ್ಞಾನವನ್ನ ಪಡೆದುಕೊಳ್ಳುವಂಥದ್ದು. ನಾವೆಲ್ಲ ಬುಕ್ ಎಲ್ಲ ಮನೆ ತುಂಬಾ ಗ್ರಂಥಗಳನ್ನ ಇಟ್ಕೊಂಡು ನಾವು ಓದ್ತೀವಿ, ಅದನ್ನೆಲ್ಲ ತಿಳ್ಕೊತೀವಿ ಅಂದ್ರೆ ಇದು ಸಾಧ್ಯ ಆಗಂಗಿಲ್ಲ. ಅವ್ರು ಅದಕ್ಕೆ ಹೇಳ್ತಾರೆ, ಬಹಳ ಚಂದ ಹೇಳ್ತಾರ. ಪರಿಪರಿ ಶಾಸ್ತ್ರವು ಓದಿದರೇನು ವ್ಯರ್ಥವಾಯಿತು ಭಕ್ತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ಕತಿ. ಪರಿಪರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯ್ತು ಭಕ್ತಿ ಅಂತ ಏನ್ ಹೇಳ್ತಾರಲ್ಲ, ಹಂಗ ಎಷ್ಟು ನಾವು ಓದಿದ್ವಿ ಅಂದ್ರೆ ಓದಿನದ್ ಬರುವಂತ ಜ್ಞಾನ ಇದು ಅಲ್ಲ. ಇಲ್ರಿ ಅವ್ರು ಓದಿದಾರ ಬರ್ದಿದಾರ ಅಷ್ಟೆಲ್ಲ ಬಹಳ ಪಂಡಿತರದಾರ ಅಂತ ಹೇಳುವಂತ ಜ್ಞಾನನೂ ಇದಲ್ಲ. ಯಾಕಂದ್ರೆ ಓದಿನಿಂದ ಬರೆಯೋದ್ರಿಂದ ಇದು ನಾನು ವಿಶ್ವವಿದ್ಯಾಲಯದಲ್ಲಿ ನಾನು ಸರ್ಟಿಫಿಕೇಟ್ ತಗೊಂಡಿನಿ ಅನ್ನೋದ್ರಿಂದ ಆಗಿರ್ಬಹುದು, ಇದು ಆತರ ಬರುವಂತದ್ದಲ್ಲ. ಇದು ಗುರು ಸೇವೆಯನ್ನ ಮಾಡ್ಬೇಕು. ಬೇಕಾದಂತ ಅಧಿಕಾರಿ ಇರ್ಲಿ, ಪ್ರೈಮ್ ಮಿನಿಸ್ಟರ್ ಅಂತ ಯಾರೇ ಇರ್ಲಿ, ಇಲ್ಲಿ ಅಂತ ರಾಜ ಇರ್ಲಿ, ಆದ್ರ ಗುರು ಸೇವೆಯನ್ನ ಮಾಡದೆ ಇದು ಆಗಕ್ ಸಾಧ್ಯ ಇಲ್ಲ. ಅದಕ್ಕೆ ಸುಮ್ಮನಾಗದು ವಿಧಿಯೊಳು ಒಂದದೆ ಮುಕ್ತಿ ಸುಮ್ಮನಾಗದು. ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ, ಒಲವಿಂದ ಗುರು ಸೇವೆಯನ್ನ ಮಾಡಿ ಕೃಪೆಯನ್ನ ಪಡ್ಕೊಂಡು, ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ, ಅವರ ನಿಗಮವ ನೋಡಿ ಪಾಡದೆ, ಶರೀರ ಮುಂತಾದ ಉಪಾಧಿಗಳನ್ನು ಈಡಾಡದೆ, ಪರಮ ಜೀವರನ್ನು ಒಂದುಗೂಡದೆ ಸುಮ್ಮನಾಗದು ವಿಧಿಯೊಳು ಒಂದದೆ ಮುಕ್ತಿ ಅಂತ ಹೇಳ್ತಾರೆ. ಹಂಗಾಗಿ ಇಂಥ ಒಂದು ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಬೇಕಾದ್ರ ನಾನಾ ರೀತಿಯಿಂದ, ಯಾವ ರೀತಿ ಒಂದು ಕಲ್ಲು ಸುಮ್ಮನೆ ಆಗಂಗಿಲ್ಲ, ಕಲ್ಲು ಒಂದು ಮೂರ್ತಿ ಆಗ್ಬೇಕಾದ್ರೆ ಸುಮ್ಮನೆ ಆಗಂಗಿಲ್ಲ ಅಲ್ಲ, ಅದಕ್ಕೆ ಪೆಟ್ಟುಗಳು ಬಡಿಬೇಕು. ಅರೆಕೊರೆಗಳನ್ನೆಲ್ಲ ತಿದ್ದಿ ಸದ್ಗುರು ಹೆಂಗ್ ಮಾಡ್ತಾನ, ಅರೆಕೊರೆಗಳನ್ನೆಲ್ಲ ತಿದ್ದುತ್ತಾನ. ಸದ್ಗುರುವಿನ ಸನ್ನಿಧಾನದಲ್ಲಿದ್ದಾಗ ನಾವ್ ಒಂದ್ ಕಾರ್ ಕಲ್ಲಿರ್ತೀವಿ, ಒಂದ್ ಕಾರ್ ಕಲ್ಲಿತ್ತಂತಂದಾಗ ಶಿಲ್ಪಿ ಹೆಂಗ್ ಹೊಡಿತಾನ ಹಂಗ ಸಹಿಸ್ಕೊಂಡ್ ಕೂತಿರ್ತದ. ಅದು ಇಲ್ಲ ಹೊಡಿಬೇಡ್ರಿ ಅಂತಂದ್ರ ಇವತ್ತು ಅದು ಮೂರ್ತಿ ಆಗಂಗಿಲ್ಲ, ಅದು ಆಗ್ತಿರ್ಲಿಲ್ಲ. ಎಲ್ಲೆಲ್ಲಿ ಆ ಮೂರ್ತಿ ಆಗಕ್ಕದು ಯೋಗ್ಯತೆ ಇಲ್ಲ, ಆ ಕಲ್ಲನ್ನೆಲ್ಲ ಕಟ್ಟದ ಕಡೆ ಹೋಗೋದು ಚಂದಿರುವಂತ ಕಲ್ಲಿನಲ್ಲಿ ಒಂದು ಗಣಪತಿಯೋ ಒಂದು ದೇವಿದೋ ಅಥವಾ ಯಾವುದೋ ಒಂದು ದೇವರನ್ನ ಮೂರ್ತಿ ಮಾಡ್ತಾನೆ. ಅದ್ರ ಅಷ್ಟೇ ಸಹನೆ ಮಾಡ್ಕೊಂಡಿರ್ತದ. ಆ ಸಹನೆ ಮಾಡ್ಕೊಂಡದ್ದೇ ಕೊನೆಗೆ ಆ ಒಂದು ದೇವಸ್ಥಾನದಲ್ಲಿ ಇಟ್ಟು ಅದನ್ನ ಪೂಜೆಗೆ ಆ ಒಂದು ಅರ್ಹತೆ ಪಡಿತದ. ಅದು ಪೆಟ್ಟು ತಿಂದೆ ಇರುವಂಥವು ಹೇಳ್ದ. ಯಾಕಂತಂದ್ರೆ ಅವು ಬರೀ ಮೆಟ್ಲು ಕಲ್ಲುಗಳು ಅವಿವು ಆಗ್ತಾವ. ಅದಕ್ಕ ಇಲ್ಲಿ ಏನಂದ್ರ ಗುರು ಮುಖಾಂತರ ತಿಳ್ಕೊಂಡು ಆ ಪೆಟ್ಟುಗಳನ್ನ, ಯಾವ ಪೆಟ್ಟುಗಳಂದ್ರ ತಮ್ಮೊಳಗ ತಾವು ತಿಳಿತಾ ಬರುವಂತದ್ದು, ನಡೆಯುವಂಥದ್ದು, ಗುರು ಹೇಳಿದ ಪ್ರಕಾರ ನಡೆಯುವಂಥದ್ದು, ಇದೆಲ್ಲ ಆಗ್ಬೇಕಾಗ್ತದೆ. ಶ್ರವಣ ಮನನ ನಿಧಿಧ್ಯಾಸ ಆಗ್ಬೇಕಾಗ್ತದೆ. ಆಗದೇನೆ ಗುರು ಸನ್ನಿಧಾನದಲ್ಲಿ ಇಲ್ವೇ ಇಲ್ಲ. ಈಗ ಅದನ್ನೇ ಹೇಳ್ತಾರ ಅವರು, ನನ್ಗೆ ಜೀವನ್ ಮುಕ್ತಿ ಆಯ್ತ್ರಿ ಅಂತ ಹೇಳಿದ್ರೆ ಎಂತದ್ರಿ ಇದು? ಗೊತ್ತಾಗ್ತದೆ. ಯಾಕಂದ್ರ ಸದ್ಗುರುವಿನ ಹತ್ರ ಸದ್ಗುರು ವಾಕ್ಯವನ್ನ ಕೇಳಿ ಅದೇ ಪ್ರಕಾರ ನಡ್ಕೊಳ್ಳುವಂಥದ್ದು ಮಹಾತ್ಮರಿಗೆ ಗೊತ್ತವ್ರು ಎಷ್ಟು ಕಷ್ಟಪಟ್ಟಿದಾರಂತ. ಅಷ್ಟೇನು ಮಾಡ್ದೇನೆ, ಗುರು ಸನ್ನಿಧಿಯಲ್ಲಿ ನಾವು ತಿಳ್ಕೊಳ್ಳದೇನೆ, ಸೇವಾದಿಗಳನ್ನ ಮಾಡ್ದೇನೆ, ಗುರು ಕೃಪೆಯನ್ನು ಪಡ್ಕೊಂಡಾಗ ಇದು ವಿಚಾರ ಅರ್ಥ ಆಗ್ತದ. ಅಂದಾಗ ಇದನ್ನ ಯಾವ್ದು ಮಾಡ್ದೇನೆ ನನಗೆ ಮುಕ್ತಿ ಆಗ್ತದ ಅನ್ನುವಂಥ ವಿಚಾರ ಹೆಂಗಪ್ಪ ಅಂತ ಈಗ 46ನೇ ಪದ್ಯದಲ್ಲಿ ಹೇಳ್ತಾರೆ. ನಾವು ಅರಿಯೇ ಇದನ್ನು ನಾನಾ ವಿಕೃತಿ ಬಿಡಿದ ಮಾಯ ಆವರಣವಿಲ್ಲದ ಅನುಭವದ ಸುಖ ಸುದೆಯ ಸೇವನೆಯ ಸೊಗಸು ತೀವಿರದೆ ಸುಮ್ಮನೆ ತನಗೆ ಕೈವಲ್ಯವಾದುದೆಂಬವನ ಬಗೆ ಪೊಸತು ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೋಡ್ರಿ. ನಾನಾ ವಿಕೃತಿ ಬಿಡುದು ನೋಡ್ರಿ, ಬಹಳಷ್ಟು ಹಲವಾರು ವಿಕೃತಿಗಳನ್ನ ಹಿಡ್ಕೊಂಡು ಈ ಹೆಂಗಂತಂದ್ರ ಸ್ವರೂಪಕ್ಕ ಬಹಳಷ್ಟು ಒದಿಕೆ ಆಗಿದಾವ. ನಮ್ಮ ಸ್ವರೂಪಕ್ಕ
ನಮ್ಮ ಒಳಗಡೆ ಆ ಜ್ಯೋತಿ ಇಲ್ಲ ಅಂತೀರೇನು, ಆ ಬೆಳಕಿಲ್ಲ ಅಂತೀರೇನು, ಜ್ಞಾನ ಅನ್ನುವಂತ ಸೂರ್ಯ ಇಲ್ಲ ಅಂತೀರೇನು ಅಂದ್ರೆ ಖಂಡಿತ ನಿನ್ನೊಳಗ್ ಸ್ವಯಂ ಜ್ಯೋತಿ ಐತೆ. ಅದಕ್ಕ ಪರಿಪೂರ್ಣವಾದಂತ ನಿನ್ನ ಸ್ವರೂಪಕ್ಕ ಏನಾಗ್ಯದಂದ್ರ ಆವರಣ ಆಗ್ಯದ. ಮಾಯೆ ಆವರಣ. ಹೆಂಗಂದ್ರೆ ಇದು ಮಾಯೆ ಅನ್ನುವಂಥದ್ದು, ಅದರಿಂದ ಮಹತ್ವ ಅನ್ನುವಂಥದ್ದು, ಅಹಂಕಾರ, ಮಹತ್ತಿನಿಂದ ಅಹಂಕಾರ. ಈಗ ಮಾಯೆಯಲ್ಲಿ ಮಹತ್ವ ಅನ್ನುವಂಥದ್ದು ಪ್ರಕೃತಿ ಅಂತ ಹೇಳ್ತಾರೆ. ಅಲ್ಲಿ ತ್ರಿಗುಣಗಳನ್ನ ಗರ್ಭೀಕರಿಸಿಕೊಂಡಿರ್ತದ ಮಹತ್ ಅನ್ನುವಂಥದ್ದು. ಅದೇ ಜಗತ್ತಿಗೆ ಕಾರಣ ಆಗ್ತದೆ. ಹಿಂಗೆ ಬರ್ತಾ ಬರ್ತಾ ಅದು ವಿಕಾರ ಒಂದಿ ಜಗತ್ತಿಗೆ ಕಾರಣ ಆಗ್ತದೆ. ಮಹತ್ತು ಮೂರು ವೈಕಾರಿಕ, ತೈಜಸ್ಸು, ಭೂತಾದಿ ಅಹಂಕಾರಗಳನ್ನ ಗರ್ಭೀಕರಿಸ್ಕೊಂಡಿರ್ತದ. ಈ ಕಡೆ ಅತ್ಲಾಗ ಬೀಜ ಒಂದು ಭೂಮಿಗೆ ಹಾಕಿದಾಗ ಅತ್ಲಾಗ ಬೀಜನೂ ಅಲ್ಲ, ಅತ್ಲಾಗ ಸಸಿನೂ ಅಲ್ಲ, ಹಂಗಿರ್ತದ ಮಹತ್ ಅನ್ನುವಂಥದ್ದು. ಅದು ತ್ರಿಗುಣಗಳನ್ನ ಹೊಂದ್ಕೊಂಡಿರ್ತದ. ಅದು ಮಹತ್ವನಿಂದ ಅಹಂಕಾರದಿಂದ ಪಂಚ ತನ್ಮಾತ್ರೆಗಳು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವಂಥದ್ದು ಇವು ಪಂಚ ತನ್ಮಾತ್ರೆಗಳು. ಅದರಿಂದ ಪಂಚಭೂತಗಳು. ಈ ಶಬ್ದದಿಂದ ಆಕಾಶ, ಸ್ಪರ್ಶದಿಂದ ವಾಯು, ಅಗ್ನಿಯಿಂದ ಯಾವುದು ಶಬ್ದ ಸ್ಪರ್ಶ, ರೂಪದಿಂದ ಅಗ್ನಿ, ರಸದಿಂದ ಜಲ, ಮತ್ತೆ ಗಂಧದಿಂದ ಪೃಥ್ವಿ. ಈ ರೀತಿಯಾಗಿ ಅಲ್ಲೇನಾಯ್ತು ಪಂಚಭೂತಗಳಾಗ್ತವೆ. ಈ ರೀತಿ ಆದಂಥದ್ದು ಒಂದು ಬ್ರಹ್ಮಾಂಡ. ಇವೆಲ್ಲ ಯಾಕಂತಂದ್ರ ಈ ಬ್ರಹ್ಮಾಂಡ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಬ್ರಹ್ಮಾಂಡದಲ್ಲಿರುವಂಥದ್ದು ನಮ್ಮ ಪಿಂಡಾಂಡದೊಳಗ ಅದ. ಇವೇನದ ಪಂಚಭೂತದ ಒಂದು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ಈ ಪೃಥ್ವಿಯ ಕಾರ್ಯಗಳಾದಂಥವು ನಂಬಲ್ಲಿ ಅಂತಃಕರಣಗಳಾಗಿರ್ಬೋದು, ಜ್ಞಾನೇಂದ್ರಿಯಗಳಾಗಿರ್ಬೋದು, ಕರ್ಮೇಂದ್ರಿಯಗಳಾಗಿರ್ಬೋದು, ಪಂಚವಾಯುಗಳಾಗಿರ್ಬೋದು, ಇವೆಲ್ಲ ಆಗ್ತಾವ. ಇವು ಎದರಿಂದ ಅಂದ್ರ ಪಂಚಭೂತಗಳ ಒಂದು ಕಾರ್ಯ ನಮ್ಮೊಳಗಡೆ ನಡೆದಂಥದ್ದು. ಈ ಒಂದ್ರಾಗೊಂದು ಬೆರಿಕೆಯಾಗಿರುವಂಥದ್ದು. ಯಾವುದು ಮನ, ಬುದ್ಧಿ, ಕರಣಗಳು ಯಾವುದ್ರಿಂದ ಅದು ಅಂದ್ರೆ ಆಕಾಶದ ತತ್ವದಿಂದ ಆಗಿರ್ತದ. ಆಮೇಲೆ ವಾಯು ತತ್ವದಿಂದ ಪ್ರಾಣಾದಿ ವಾಯುಗಳಾಗ್ತದ. 5 ಪ್ರಾಣ, ಪಾನ, ವ್ಯಾನ, ಉದಾನ, ಸಮಾನ. ಈ ರೀತಿಯಾಗಿ ಮತ್ತೆ ಅಗ್ನಿಯಿಂದ ಏನಾಗ್ತದ ಸ್ತೋತ್ರ, ತೊಕ್ಕು, ಜೀವ, ಗ್ರಾಣ, ನೇತ್ರ, ಜ್ಞಾನೇಂದ್ರಿಯಗಳಾಗ್ತದ. ಜಲದಿಂದ ಶಬ್ದ, ಸ್ಪರ್ಶ, ರೂಪು, ರಸ, ಗಂಧ ಆಗ್ತದ. ಆಮೇಲೆ ಪೃಥ್ವಿಯಿಂದ ವಾಕ್, ಪಾಣಿ, ಪಾದ, ಗುಹ್ಯ, ಗುದ ಅಂತ ಇವು ಎಲ್ಲ ಆಗ್ತವೆ. ಇವು ಕಾರ್ಯಗಳು, ಪಂಚಭೂತಗಳ ಒಂದು ಕಾರ್ಯಗಳು ಇವು ನಮ್ಮ ಶರೀರದಲ್ಲಿ. ಇವೆಲ್ಲ ಏನ್ ಮಾಡಿದವ ಅಂತಂದ್ರ ನಮ್ಮ ನಿಜ ಸ್ವರೂಪಕ್ಕೆ ಮರೆ ಮಾಡಿದವ. ಅದಕ್ಕೆ ಹೇಳ್ತೀವಿ ಎಲ್ಲ ಏನಾಗಿದೆ, ಈ ಬಹಳ ಜನ್ಮಾಂತರದಲ್ಲಿ ಕಸ ಬಿದ್ದ್ಬಿಟ್ಟಿದೆ. ಈಗ ಕಸ ಬಿದ್ದದಕ್ಕಾಗಿ ನಮ್ಮ ಸ್ವರೂಪವನ್ನ ನಮಗ್ ತಿಳಿಗೊಡ್ದಂಗ್ ಮಾಡ್ಬಿಟ್ಟಾರ ಇದು. ಅದಕ್ಕ ಸದ್ಗುರು ಏನ್ ಮಾಡ್ತಾನೆ, ಇದನ್ನ ಚೆನ್ನಾಗಿ ಗೂಡಿಸ್ತಾನೆ ನೋಡ್ರಿ. ಇದನ್ನ ಇವೆಲ್ಲ ಮರೆ ಮಾಡಿಬಿಟ್ಟಿದಾವ್. ಅದಕ್ಕ ಇದನ್ನ ಪರಿಪೂರ್ಣ ಬ್ರಹ್ಮಾಕಾರ ವೃತ್ತಿಯಿಂದ ನಿವೃತ್ತಿ ಪಡಿಸುವಂಥದ್ದು, ಇವೆಲ್ಲವುಗಳನ್ನ ತೆಗೆದು ಹಾಕುವಂಥದ್ದು. ಯಾಕಂದ್ರೆ ಮಾಯೆ ಅನ್ನುವಂಥದ್ರಿಂದನೇ ಇಷ್ಟೆಲ್ಲ ನಡೆದಂಥದ್ದು, ಮಾಯದ ಕೆಲಸಗಳು ಇವೆಲ್ಲ ನಡೆದಂಥದ್ದು. ಹಂಗಾಗಿ ಇದು ಯಾವುದರಿಂದ ನಿವೃತ್ತಿ ಆಗ್ತದ? ಈ ಮಾಯೆ ಇವೆಲ್ಲ ಅಹಂಕಾರಗಳು, ಪಂಚತನ್ಮಾತ್ರಗಳು ಇವೇನು ಒದಗಿಯಾಗಿದಾವ, ಯಾವುದರಿಂದ ನಿವೃತ್ತಿ ಆಗ್ತದಂತಂದ್ರ ಕೇವಲ ಬ್ರಹ್ಮಜ್ಞಾನದಿಂದನೇ ಇವೆಲ್ಲ ನಾಶ ಆಗ್ತಾವ. ಅಲ್ಲಿವರೆಗೂ ನಮ್ಗೆ ಯಾವಾಗ ಬ್ರಹ್ಮಜ್ಞಾನ ಆಗಂಗಿಲ್ಲ ಅಲ್ಲಿಯ ಮಟ್ಟ ಇವು ನಮ್ಮಲ್ಲಿ ಇರಾವೆ. ನಾವ್ ಎಷ್ಟು 100 ಓದಿದ್ರೇನು, 100 ತಿಳ್ಕೊಂಡ್ರೇನು, 100 ಬಿಟ್ರೇನು, ಬ್ರಹ್ಮಜ್ಞಾನ ಇರದೇ ಇದ್ರ ಅದಕ್ಕೆ ಹೇಳ್ತಾರಲ್ಲ, ಅದು ಇಲ್ಲಿ ಎಷ್ಟು ವಿದ್ಯೆಗಳು ಕಲ್ತ್ರೇನು. ಅದಕ್ಕೆ ಅವ್ರು ಬಹಳ ಎಚ್ಚರಿಕೆ ಕೊಡ್ತಾರ ನಮ್ಗೆ. ಕಪಟ ಒಳಿದು ಕೋಟಿ ಜಪವನ್ನೇ ಸೆಗಿಬಲು, ತಪವನ್ನೇ ಮಾಡಿ ತತ್ವದ ಉಪದೇಶ ಒಡೆಯದೆ, ತೋರದಯ್ಯೋ ಸುಖ ತೋರದಯ್ಯೋ. ಇದೆಲ್ಲ ಮಾಯೆ ಇದೆ. ಇದರಿಂದೆಲ್ಲ ನಾವು ಬಿಡುಗಡೆ, ಇವೆಲ್ಲ ಒದಿಕೆಗಳನ್ನ ತೆಗೆದು ಹಾಕ್ಬೇಕು. ಏನು ಸ್ವರೂಪಕ್ಕೆ ಆವರಣ ಆಗಿದಾವಲ್ಲ ಇವೆಲ್ಲ ತೆಗಿಬೇಕಂತಂದ್ರೆ ನಮಗ್ ಮುಖ್ಯವಾಗಿರುವಂತದ್ದು ಬ್ರಹ್ಮಾಕಾರ ವೃತ್ತಿ ನಮ್ಗೆ ಹಾಕ್ಬೇಕು. ಆದಾಗ ಮಾತ್ರ ಇವನ್ನ ನಿವೃತ್ತಿ ಪಡಿಸುವಂಥದ್ದು. ಯಾವಾಗ ಕತ್ತಲೆಯನ್ನ ಕಳಿಬೇಕಾದ್ರ ಬೆಳಕಿನಿಂದ ಮಾತ್ರ ಸಾಧ್ಯ ಅಲ್ಲ. ಒಬ್ಬನು ಹೇಳದ ರೂಮಲ್ಲಿ ಕತ್ತಲನ್ನ ಕಳಿಬೇಕು ನೋಡ್ರಿ. ನಮ್ಮ ಹಣೆ ಬರಗಳು ಹಂಗಾಗಿದಾವ. 1 ಜನ್ಮ ಅಲ್ಲ, 2 ಜನ್ಮ ಅಲ್ಲ,
ಕತ್ತಲೆಯನ್ನ ಕಳಿಬೇಕಂತ ಒಬ್ಬ ವ್ಯಕ್ತಿ ಒಂದು ರೂಮಲ್ಲಿ ರಾತ್ರಿ 10 ಗಂಟೆಯಿಂದ ಶುರು ಮಾಡಿದ, ಪೂಜೆ ಮಾಡಿದ, ಅಲ್ಲಿ ಮತ್ತೆ ಕೆಲವೊಂದೊಂದು ಹೋಮ ಹವನಗಳನ್ನ ಮಾಡಿದ, ಜಪ ಮಾಡಿದ, ತಪ ಮಾಡಿದ, ಎಲ್ಲ ಮಾಡಿದ. ಆದ್ರೆ ಕತ್ತಲು ಹೋಗೋಲ್ದಲ್ಲ, ಹೆಂಗ್ ಮಾಡೋದು? ಒಂದೊಂದು ಬಿಟ್ಟು ಒಂದೊಂದು ಪ್ರತಿಯೊಂದು ಮಾಡಿದ ಕರ್ಮಗಳು ಏನೇ ನಾವ್ ಎಲ್ಲವನ್ನ ಮಾಡಿದ ನೋಡ್ರಿ, ಜಪ ಮಾಡಿದ, ತಪ ಮಾಡಿದ, ಎಲ್ಲಾ ಮಾಡಿದ, ಕತ್ತಲು ಹೋಗ್ಲೇ ಇಲ್ಲ. ಅದು 4 ಗಂಟೆ ಆಯ್ತು, ಹಂಗ ಮಾಡ್ತಾ ಇದ್ದ. ಬಡಿಗೆ ತಗೊಂಡು ಹೊಡೆದ್ರ ಹೋಗ್ತಾ ಇದ್ದಾನಂತ ಬಡಿಗೆ ತಗೊಂಡು ಗೋಡೆಗೆ ಹಿಂಗಿಂಗ್ ಹೊಡಿತಾ ಇದ್ದ. ರೋಡ್ ಮೇಲೆ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದ, ನೋಡಿ ಬಂದ್ಬಿಟ್ಟ. ಯಾಕಪ್ಪ ಏನಾಗ್ಯದ, ಶಬ್ದ ಬರ್ತಾ ಇತ್ತು ಅದಕ್ಕೆ ಬಂದೆ ಅಂತ ಒಳಗಡೆ ಬಂದ ಅದು ಹೊಡಿತಾ ಇದ್ದ. ಕತ್ತಲು ಕಳಿಬೇಕಂತ ಎಷ್ಟು ಒದ್ದಾಡ್ತಾ ಇದ್ದೀನಿ, ಅಲ್ಲಿ ಹೋಗ್ತಾನೆ ಇಲ್ಲ ಅಂತಂದ. ಅದಕ್ಕೆ ಅಯ್ಯೋ ಶಾಣೆ, ಇಂತ ಕತ್ತಲು ಹೋಗ್ಬೇಕಾದ್ರ ತಾಯಿಲಿ ಒಂದು ದೀಪದ್ದು ತಗೊಂಡು, ಒಂದು ಕಡ್ಡಿ ತಗೊಂಡು ಗೀರಿ ಆ ದೀಪ ಹಚ್ಚಿದ, ಕತ್ತಲೆಲ್ಲ ಹೋಯ್ತು, ಬೆಳಕಾಯ್ತು. ಹಂಗ ಇಲ್ಲಿ ಜನ್ಮ ಜನ್ಮಾಂತರ ಕತ್ತಲು, ಈ ಕತ್ತಲನ್ನ, ಅಜ್ಞಾನ ಅನ್ನುವಂತ ಕತ್ತಲನ್ನ ಓಡಿಸ್ಬೇಕು, ನಾವು ಈ ದುಃಖದಿಂದ ಬಿಡುಗಡೆ ಆಗ್ಬೇಕು, ನಮ್ಗೆ ಆನಂದ ಆಗ್ಬೇಕಂತ ಬಹಳಷ್ಟು ಮಾಡ್ಕೊಂಡು ಬಂದಿದೀವಿ, ಬಹಳಷ್ಟು ಎಣಗಾಡಿದೀವಿ. ಆಗಿಲ್ಲ ನಮ್ ಕೈಲೇ, ಆಗೇದೇನ? ಆದ್ರೆ ನಾವು ಮತ್ತೆ ಬರ್ತಿರ್ಲಿಲ್ಲ. ಈಗ ಆನಂದವಾಗಿ ಇದ್ದು ಬಿಡ್ತಿದೀವಿ. ಮತ್ ಈ ಶರೀರ ಹೊತ್ಕೊಂಡು ಈ ಕಷ್ಟ ಮಾಡ್ಕೊಳಿಕ್ ಯಾಕೆ ಬರ್ಬೋದಾಗಿತ್ತು ನಾವು? ಯಾಕಂದ್ರೆ ಬಹಳ ಎಣಗಾಡಿವಿ, ಕರ್ಮ ಬಹಳ ಮಾಡಿದೀವಿ. ಅದ್ರ ಬೆಳಕಾಯ್ತೇನು? ಇಲ್ಲ. ಬೆಳಕ್ ಹಾಕ್ಬೇಕಾಗಿತ್ತು, ಜ್ಞಾನ ಅನ್ನುವಂತ ಸೂರ್ಯ ಉದಯ ಆಗ್ಬೇಕಾಗಿತ್ತು. ಅಂದಾಗ ಸದ್ಗುರುಗಳಿಗೆ ಶರಣಾಗತನಾಗಿ ಯಾವಾಗ ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತೀವಿ, ಅವಾಗ ಜ್ಞಾನ ಅನ್ನುವಂತ ಸೂರ್ಯ ಆ ಬ್ರಹ್ಮಾಕಾರ ವೃತ್ತಿ ಬಂತಂದಾಗ ತಕ್ಷಣದ ಎಲ್ಲ ಸುಟ್ಟು ಹೋಗ್ಬಿಡ್ತ, ಮುಗ್ದೋಯ್ತು. ಅದಕ್ಕೆ ಮಹಾತ್ಮರು ಇದಕ್ಕೆ ಬಹಳಷ್ಟು ಇದನ್ನ ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ರು. ಅದಕ್ಕೆ ತಳುವುದೇ ಮಾಡ್ಪದಾವುದು ಭವಾರಣ ಅಂತ ಹೇಳಿದಾರ. ಈ ಕತ್ತಲು ಹೋಗ್ಬೇಕಾಗಿತ್ತಂದ್ರ ನಿನಗ್ ಬ್ರಹ್ಮಜ್ಞಾನ ಆಗ್ಲೇಬೇಕು. ಆಗ್ಬೇಕಾದ್ರ ಸದ್ಗುರು ವಾಕ್ಯ ದಿನ ಇವನ್ ಕೇಳ್ಬೇಕು, ಇವನ್ನೇ. ಮತ್ತ ಅನ್ನೇ ಅಲ್ಲ, ಬೇರೆ ವಿಚಾರ ಮಾಡಕ್ ಹೋದ್ರೆ ಮತ್ತೆ ಬೇರೆ ಆಗ್ಬಿಡ್ತಿದೆ. ನಿನ್ನನ್ನ ನೀ ತಿಳ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯ ಅದ. ಶರೀರ ಅಂದ್ರೇನು, ಇದು ಯಾತಕ್ ಬಂತು, ಇಲ್ಲಿ ಏನ್ ಮಾಡ್ಬೇಕಾಗಿದೆ ಕೆಲಸ, ಯಾವಾಗ ಹೋಗ್ತದ, ಹೋಗದ್ರಾಗ ನಾವೇನ್ ಪಡ್ಕೊಳ್ಬೇಕು. ಅದಕ್ಕ ಸಂತ್ಯಾಗ ಬಂದಿವಲ್ಲ, ಸಾಮಾನು ಬಿಡದೆ ಎಲ್ಲ ನೆನಪೀಲ ಕೊಳ್ಬೇಕಲ್ಲ, ತಿರುಗಿ ಒಂದು ಬರೋದಿಲ್ಲ. ಮತ್ತು ಮನುಷ್ಯನ ಶರೀರ ಬರ್ತದ ಅನ್ನಕ ಗ್ಯಾರಂಟಿ ಅನ್ಕೋಬೇಡ್ರಿ. ಒಂದೊಂದು ನಿಮಿಷ ಕೂಡ ಬಹಳ ಮುಖ್ಯ ಅದಾವ. ನಿನ್ನನ್ನ ನೀ ಚಿಂತನೆ ಮಾಡು, ನೀನ್ ಯಾರಂತ ತಿಳ್ಕೊ. ಇಂಥ ಮಾಯೆ, ಅಘಟಿತ ಮಾಯೆ ಆಗಿದ್ದು, ಸುಮ್ಮನೆ ಅಲ್ಲದ, ನಿನ್ಗೆ ಒಂದೇ ಸಲಕ್ಕೆ ಬಿಡಂಗಿಲ್ಲ. ಅದಕ್ಕೆ ಇವತ್ತು ನಾವು ಕುಂತಿ ವಿಚಾರಗಳನ್ನ ಕೇಳ್ತೀವಿ ಅಂದ್ರೆ ಎಷ್ಟು ಜನ್ಮದ ಪುಣ್ಯದ ಫಲ ಏನಂತಾರ ಮಹಾತ್ಮರು. ನೀ ಯಾವಾಗ ಈ ಭೂಮಿ ಬಿಟ್ಟದ ಅವಾಗ ಹುಟ್ಟಿ ನಾನಾ ಶರೀರಗಳನ್ನ ತೊಟ್ಕೊಂಡು ಬಂದವ್ ನೀನು. ಅವಾಗ ಏನೇನ್ ಪುಣ್ಯ ಮಾಡಿದೆ ಅದ್ರದೆಲ್ಲ ಪುಣ್ಯ ಶೇಖರಣೆ ಆಗಿ ಇವಾಗ ಪುಣ್ಯದ ಫಲ ಮತ್ತೆ ಏನೋ ಒಂದ್ ಗಿಡ ಆಯ್ತು ಅಂದ್ರೆ ಅದ್ರ ಫಲ ರೀ ನಮ್ಗೆ ಈಗ ಬಿಟ್ಟದ್ರಿ ಅಂತೀವಿ, ಹೌದಿಲ್ಲ? ಅದ್ ಗಿಡ ಬೆಳೆದಗಳನ್ನ ಇಲ್ರಿ, ಅದ್ರ ಫಲಗಳು ಈಗ ಬಿಟ್ಟಾವ್ ನೋಡ್ರಿ, ಇಷ್ಟು ವರ್ಷ ಬಿಟ್ಟಿರ್ಲಿಲ್ಲ ಅಂತೀವಲ್ಲ. ಹಂಗ ಎಷ್ಟೋ ಜನ್ಮ ಮಾಡಿದಂತ ಒಂದು ಪುಣ್ಯದ ಗಿಡ, ಅದ್ರದ್ದು ಪುಣ್ಯದ ಗಿಡದ ಫಲ ಇವಾಗ ನಮಗ್ ಸಿಕ್ಕದಂತ ತಿಳ್ಕೊಡ್ರಿ ಅಂತಾರ ಮಹಾತ್ಮರು. ಈ ವಾಕ್ಯಗಳನ್ನ ಕೇಳಾಕ ಎಷ್ಟು ಅದ್ಭುತ ಇರ್ಬೋದ್ರಿ. ಅದಕ್ಕ ಈ ರೀತಿ ಇಂಥ ಅಘಟಿತ ಮಾಯೆ ಇವೆಲ್ಲವುಗಳಿಂದ ಕಳ್ಸ್ಕೊಳ್ಬೇಕಾದ್ರ ಬ್ರಹ್ಮಕಾರ ಅಜ್ಞಾನ ಅನ್ನುವಂಥ ಕತ್ತಲನ್ನ ಕಳೆದು ಜ್ಞಾನ ಅನ್ನುವಂಥ ಸೂರ್ಯ ಹುಟ್ಟಬೇಕಾದಾಗ, ಸೂರ್ಯ ಹುಟ್ಟಿದಾಗ ಮಾತ್ರ ಇದು ಮಾಯ ಅನ್ನುವಂಥ ಕತ್ತಲನ್ನ, ಅಜ್ಞಾನ ಅನ್ನುವಂಥ ಕತ್ತಲು ನಿವೃತ್ತಿ ಆಗ್ತದೆ. ಅಲ್ಲಿವರೆಗೂ ಬೇಕಾದಷ್ಟು ನೀವು ಬೇರೆ ಏನಾರ ವಿಚಾರ ಮಾಡ್ರಿ, ಆದ್ರ ಇಂಥ ಒಂದು ಮಾಯೆ ಅನ್ನುವಂಥದ್ದು, ಅಜ್ಞಾನ ಅನ್ನುವಂಥ ಕತ್ತಲು ಯಾವತ್ತು ನಿವೃತ್ತಿ ಆಗೋದಿಲ್ಲ. ಬಹಳ ಅದ್ಭುತ. ಅದಕ್ಕೆ ಹೇಳ್ತಾರವರು, ಈ ರೀತಿ ಬ್ರಹ್ಮಾನಂದವಂ ಅನ್ನುವಂಥ ಒಂದು ಅಮೃತವನ್ನ ಯಾವತ್ತು ಸವಿಯುವಂಥದ್ದು. ಮತ್ತೇನ್ ಹೇಳ್ತಾರ, ಹೆಂಗದನ ಆ ಬ್ರಹ್ಮ ಒಂದು ಬ್ರಹ್ಮಕಾರ ವೃತ್ತಿ, ಬ್ರಹ್ಮ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಹೆಂಗ ಒಂದು ಇರ್ತದಂತಂದ್ರ, ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿತ್ವಂ ಜೀವನ್ಮುಕ್ತಿತ್ವಂ ಅಂತ ಹೇಳ್ತಾರೆ. ಏನೇನ್ ಇರ್ತದ ಪರಬ್ರಹ್ಮ ಸ್ವರೂಪ, ನಿನ್ನ ಸ್ವರೂಪ ಹೆಂಗೈತಂದ್ರ ನಿರಾವರಣ ಆಗಿದೆ, ಯಾವ ಆವರಣ ಇಲ್ಲ ಆ ಸ್ವರೂಪಕ್ಕೆ, ನಿರಾವರಣದಿಂದ ಕೂಡ್ಯದ, ಆಮೇಲೆ ಪರಿಪೂರ್ಣ ಆಗ್ಯದ, ಆಮೇಲೆ ಆನಂದ ಸಹಿತ ವೃತ್ತಿತ್ವ ಜೀವನ್ಮುಕ್ತಿತ್ವಂ ಅಂತ ಹೇಳ್ತಾರೆ.
ಇಂತಹ ಸ್ಥಿತಿ ಇರುವಂತದ್ದು ಜೀವನ್ಮುಕ್ತಿಯ ಒಂದು ಲಕ್ಷಣ. ಯಾಕಂತಂದ್ರ ಇಲ್ಲಿ ಬರೀ ಆನಂದ ಸಹಿತ ವೃತ್ತಿ ಅಂತ, ಆನಂದ ಸಹಿತವಾದಂತ ಜೀವನ್ಮುಕ್ತಿ ಅಂತ ಹೇಳಿದ್ರ ಮತ್ತೆ ವಿಷಯ ವ್ಯಾಪ್ತಿ ಬರ್ತದಲ್ಲಿ, ಅತಿ ವ್ಯಾಪ್ತಿ ಬರ್ತದಲ್ಲಿ. ಯಾಕಂತಂದ್ರ ಒಂದ್ ಕಡೆನೆ ಇರ್ಬೇಕದು. ಈಗ ವಿಷಯ ಸಹಿತ ಜೀವನ್ಮುಕ್ತಿ, ವಿಷಯ ಸಹಿತ ವೃತ್ತಿ ಜೀವನ್ಮುಕ್ತಿ ಅಂತ ಹೇಳಿದ್ರ ವಿಷಯ ಆನಂದದಲ್ಲಿ ಅತಿ ವ್ಯಾಪ್ತಿ ಬರ್ತದದು. ಹಂಗಾಗಿ ಅದು ಹಂಗ ಬರಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಪರಿಪೂರ್ಣ ಅಂತ ಒಂದು ಶಬ್ದ ಇಟ್ರಲ್ಲಿ. ಒಂದ್ ಬೇರೆ ಕಡೆ ಹೋಗ್ಬಾರ್ದು ಅದು ವಿಷಯ, ಅದಕ್ಕೆ ಅಲ್ಲೇನಿಟ್ರು ಪರಿಪೂರ್ಣ ಅನ್ನುವಂಥ ಪದವನ್ನ ಇಟ್ರು. ಮತ್ತೆ ಈ ಪರಿಪೂರ್ಣ ಇಟ್ರು ಕೂಡ ಪರಿಪೂರ್ಣ ಆನಂದ ಸಹಿತ ವೃತ್ತಿಯೇ ಜೀವನ್ಮುಕ್ತಿ ಅಂತ ಹೇಳಿದ್ರ ಅಲ್ಲಿ ಮತ್ತೆ ನಿದ್ರೆಯಲ್ಲಿ ಅತಿ ವ್ಯಾಪ್ತಿ ಬರ್ತದೆ. ಮತ್ತೆ ಅದು ಒಂದಿಟ್ರ ಮತ್ತ ಪರಿಪೂರ್ಣ ಆದ ಆನಂದ ಆದ ಸಹಿತ ವೃತ್ತಿ ಅಂದ್ರೆ ಮತ್ತೆ ನಿದ್ರಾ ಆನಂದ ಇರ್ಬಹುದಲ್ಲ ಅಂತ ಅಲ್ಲಿ ಕೂಡ ಏನಾಗ್ತದಂದ್ರೆ ಅತಿ ವ್ಯಾಪ್ತಿ ಬರ್ತದೆ ಅಲ್ಲಿ ಕೂಡ. ಅದಕ್ಕೆ ಇದನ್ನ ಕಳಿಯೋದ ಸಲುವಾಗಿ ಇದು ಅದಕ್ಕೆ ಹೋಗ್ಬಾರ್ದು, ಮತ್ತೆ ನಿದ್ರೆ ಆನಂದಕ್ಕೆ ಹೋಗಂಗಿಲ್ಲ ಅಲ್ಲಿ, ಯಾಕಂದ್ರ ಅಜ್ಞಾನ ಇರ್ತದ. ಅದಕ್ಕೆ ಅದು ಕೂಡ ಅಲ್ಲಿ ಹೋಗಕ್ಕ ಅದು ಸಾಧ್ಯ ಅಲ್ಲ, ಅದು ಯೋಗ್ಯ ಅಲ್ಲ ಅದು. ಅದಕ್ಕೆ ಇದನ್ನ ಕಳಿಯೋದಕ್ಕಾಗಿ ನಿರಾವರಣ ಅಂತ ಇಟ್ರ ಪದ ಅಲ್ಲಿ, ಈ ಪದವನ್ನ ಇಟ್ರು. ಯಾಕಂದ್ರ ನಿದ್ರೆ ಹೆಂಗದ, ನಿದ್ರಾ ಆನಂದ ಹೆಂಗದ, ಆವರಣ ಅದಲ್ಲಿ. ಎಲ್ಲರೂ ಬ್ರಹ್ಮಾನಂದವನ್ನು ಪ್ರತಿ ದಿವಸ ಅನುಭವಿಸ್ತೀವಿ. ಅದಕ್ಕೆ ಹೇಳುವಂಥದ್ದು ಭಗವಂತ ಪರಬ್ರಹ್ಮ ಸ್ವರೂಪ ಆನಂದ ಬಹಳ ದೂರ ಇಲ್ಲ ನಮಗ. ನಾವೆಲ್ಲವನ್ನ ಹಾಕೊಂಡ್ ಕುಂತೀವಿ, ಬಹಳ ದೂರ ಅಂತ ಕೂತ್ಕೊಂಡಿದೀವಿ. ಪ್ರತಿಯೊಬ್ರು ಅನುಭವಿಸ್ತೀವಿ. ಯಾವುದು? ನಿದ್ರಾ ಆನಂದ. ನಿದ್ರಾ ಆನಂದ ಅದು ಪರಬ್ರಹ್ಮನ ಆನಂದದು. ಆದ್ರೆ ನಮ್ಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಮ್ಗೆ ಅಲ್ಲಿ ಅಜ್ಞಾನ ಅದ, ಆವರಣ ಅದ, ಆವರಣ ದೋಷ ಅದ, ಅಜ್ಞಾನ ದೋಷ ಅದ. ಅದಕ್ಕಾಗಿ ನಮಗ್ ತಿಳಿಗೊಡ್ತಾ ಇಲ್ಲ ಅಲ್ಲಿ. ಬರೀ ಆನಂದವಾಗಿ ಮಲಗ್ತೀವಿ, ಹೇಳ್ತೀವಿ ಇಲ್ರಿ ನಮ್ಮ ಮಲಗಿದ್ವಿ ಎದ್ದಿವಿ ಅಂತ ಹೇಳ್ತೀವಿ. ಆದ್ರೆ ನಿಜವಾಗಿರುವಂತದ್ದು ಅದು ಬ್ರಹ್ಮಾನಂದ. ಅದು ಅದ್ರ ಅಜ್ಞಾನಿ ದಿನಾ ಮಲಗ್ತೀವಿ, ನಮಗೇನು ಅದ್ರ ಬಗ್ಗೆ ಅಷ್ಟು ವಿಚಾರ ಆಗಂಗಿಲ್ಲ, ಎದ್ದು ನಮ್ಮ ಮಾಮೂಲಿ ಕೆಲಸಗಳನ್ನ ಮಾಡ. ಆದ್ರೆ ಜ್ಞಾನಿಗೆ ಆವರಣ ಭಂಗ ಆಗಿರ್ತದಲ್ಲಿ. ಅಜ್ಞಾನ ಏನು ಇರಂಗಿಲ್ಲ, ಆವರಣ ಕೂಡ ಅಲ್ಲಿ ಭಂಗ ಆಗಿರ್ತದೆ, ಏನು ಇರಂಗಿಲ್ಲ. ಆತ ಮಲಗಿದ್ರೇನು ಎದ್ದು ಕುಂತ್ರೇನು ಎಲ್ಲ ಒಂದೇನೆ ಆತ. ಸಮಾಧಿ ಸ್ಥಿತಿ ಅಂತ ಹೇಳ್ತೀವಲ್ಲ, ನಿಜವಾಗಿ ಸಮಾಧಿ ಸ್ಥಿತಿ ಅಂದ್ರೆ ಕುಂತ್ರ ನಿಂತ್ರ ನಾವು ಎಲ್ಲಿ ಸ್ವಂತಾಗಿದ್ರು ಸಮಾಧಿ ಸ್ಥಿತಿಯಲ್ಲಿ ಇದ್ದು ಬಿಡ್ತಾನ ಸದ್ಗುರುನಾಥ. ಎಲ್ಲಿ ಇದ್ರೂ ಅಷ್ಟೇನೆ ಆತ. ಅದಕ್ಕೆ ಮಲಗೋದು ಮತ್ತೆ ಹೇಳೋದು ಯಾವ್ದು ವ್ಯತ್ಯಾಸ ಬರಂಗಿಲ್ಲ. ಯಾಕಂದ್ರೆ ಆವರಣ ಭಂಗ ಆಗಿರ್ತದ. ಆತ ಹೆಂಗ್ ನಿದ್ರೆಯಲ್ಲಿ ಇರ್ತಾನೆ ಅದೇ ತರನು ಎಚ್ಚರಿಕೆ ಸ್ಥಿತಿಯಲ್ಲಿ ಕೂಡ ಇರ್ತಾನತ. ಇಲ್ರಿ ನಿದ್ದೆನೆ ನನ್ಗೆ ಮಾಡಿದಾಗ ಹಂಗಾಯ್ತು, ಹಂಗೇನು ಬರಂಗಿಲ್ಲ. ಅದಕ್ಕೆ ಯಾವ ವ್ಯತ್ಯಾಸ ಕೂಡ ಅಲ್ಲಿ ಬರಂಗಿಲ್ಲ. ಯಾಕಂದ್ರೆ ಅದಕ್ಕೆ ಸಂಪೂರ್ಣ ಆವರಣ ಭಂಗ ಆಗಿರ್ತದೆ, ಏನು ಇರಂಗಿಲ್ಲ ಅಲ್ಲಿ, ಉಳ್ಕೊಂಡಿರಂಗಿಲ್ಲ. ಹಂಗಾಗಿ ನಿದ್ರೆ ಮಾಮೂಲಿ ನಿದ್ರೆ ಏನಾಗ್ತದ ಆನಂದ ಆವರಣ ಸಹಿತ ಇರ್ತದಲ್ಲಿ. ಆವರಣ ಸಹಿತ ಇದ್ದದಕ್ಕಾಗಿ ಅಲ್ಲಿ ಏನಾಯ್ತು ಬಳಿಕ ವೃತ್ತಿ ಅನ್ನುವಂತ ಪದ ಹಾಕಿದೆ. ನಿರಾವರಣ ಪರಿಪೂರ್ಣ ನೋಡ್ರಿ, ಅಲ್ಲಿ ವೃತ್ತಿ ಅಂತ ಹಾಕ್ಲಿಲ್ಲ, ಹಾಕದೇನೆ ಮತ್ತೇನ್ ಹೇಳಿದ್ರು ಅವರು? ನಿರಾವರಣ ಅದ ಪರಿಪೂರ್ಣವಾದಂತ ಪರಬ್ರಹ್ಮ ಸ್ವರೂಪ ಹೆಂಗೈತೆ ಅಂದ್ರ ನಿರಾವರಣದ ಯಾವ ಆವರಣ ಇಲ್ಲ. ನಿನ್ನ ಸ್ವರೂಪ ಯಾವ ಆವರಣ ಇಲ್ಲ, ಪರಮಾತ್ಮನಿಗೆ ಯಾವ ಆವರಣನೂ ಇಲ್ಲ. ನಿರಾವರಣದಿಂದ ಕೂಡಿದಂಥವ, ಪರಿಪೂರ್ಣನಾಗಿರುವಂಥವ, ಆನಂದ ಆನಂದದಿಂದ ಇರುವಂಥವನು. ಅದಕ್ಕೆ ಆ ಜೀವನ್ ಮುಕ್ತಿ ಅಂತ ಹೇಳಿದ್ರೆ ಈಗ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ. ಹೆಂಗಂದ್ರ ನಿರಾವರಣದಿಂದ ಅದನ, ಪರಿಪೂರ್ಣದಿಂದ ಅದನ, ಆನಂದವೇ ಜೀವನ್ ಮುಕ್ತಿ ಅಂತ ಹೇಳಿದ್ರ ಅಲ್ಲಿ ಏನಾಗ್ತದ? ಮತ್ತ ವಿದೇಹ ಮುಕ್ತಿಯಲ್ಲಿ ಅತಿವ್ಯಾಪ್ತಿ ಬರ್ತದ ನೋಡ್ರಿ. ಈಗ ಹೆಂಗ್ ಬರ್ತದ? ಈಗ ವಿದೇಹ ಮುಕ್ತಿಗೂ ಮತ್ತೆ ಜೀವನ್ ಮುಕ್ತಿಗೂ ವ್ಯತ್ಯಾಸಗಳದ. ಯಾಕಂತಂದ್ರ ಇಲ್ಲಿ ಏನ್ ಹೇಳ್ತಾರ ಅಂದ್ರೆ, ಇಲ್ಲಿ ಯಾವ ರೀತಿ ಅಂದ್ರ ನಿರಾವರಣ ಪರಿಪೂರ್ಣ ಆನಂದವೇ ಇಲ್ಲಿ ಏನ್ ಹೇಳ್ತಾರ? ವೃತ್ತಿ ಸಹಿತ. ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿಯಿಂದ ಕೂಡಿದ್ರೆ ಅದು ಜೀವನ್ ಮುಕ್ತಿ ಹೇಳ್ತದೆ. ಅಲ್ಲಿ ಸ್ವಲ್ಪ ವೃತ್ತಿಯಿಂದ ಕೂಡಿದಾಗ ಶರೀರ, ಯಾಕಂದ್ರೆ ಶರೀರ ಸಹಿತ ಇರ್ತದಲ್ಲಿ. ಜೀವನ್ ಮುಕ್ತಿಯಲ್ಲಿ ಏನ್ ಇರ್ತದ ಅಂತಂದ್ರೆ ಶರೀರ ಸಹಿತ ಇರ್ತದೆ. ಅದಕ್ಕ ಇಲ್ಲಿ ಏನಾಗ್ತದ? ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿತ್ವಂ ಜೀವನ್ ಮುಕ್ತಿ. ಅದ್ರಲ್ಲಿ ವೃತ್ತಿ ಇರ್ತದೆ. ಯಾವ್ದಂದ್ರೆ ಶರೀರ ಸಹಿತಂ, ಅದೇ ಶರೀರ ಇರ್ತದೆ. ಜೀವನ್ ಮುಕ್ತನಲ್ಲಿ ಶರೀರ ಇರ್ತದೆ. ಜೀವನ್ ಮುಕ್ತ ಆಗಿರ್ತಾನ, ಆದ್ರೆ ಶರೀರ ಇರ್ತದೆ. ಮತ್ತೆ ವಿದೇಹದಲ್ಲಿ ಶರೀರ ಇರಂಗಿಲ್ಲ. ವಿದೇಹ ಅಂತಾನೆ ಶರೀರ ಅಲ್ಲಿ ಇರಂಗಿಲ್ಲ.
ಅಲ್ಲಿ ಕೂಡ ನಿರಾವರಣ ಪರಿಪೂರ್ಣ ಆನಂದ ಯಾಕಂದ್ರ ಈ ರೀತಿ ಇರ್ತದ. ನಿರಾವರಣ ಇರ್ತದ, ಪರಿಪೂರ್ಣ ಇರ್ತದ, ಆನಂದ ಇರ್ತದ. ಮತ್ತೆ ಅಲ್ಲೇನಿರ್ತದ, ಶರೀರ ಇರಂಗಿಲ್ಲ, ಶರೀರ ರಹಿತವಾಗಿರ್ತದ. ಹಂಗಾಗಿ ಅಲ್ಲಿ ಕೂಡ ಏನ್ ಹೇಳ್ತಾರ, ವಿದೇಹ ಮುಕ್ತಿ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಎರಡರಲ್ಲಿ ವ್ಯತ್ಯಾಸ. ಇಲ್ಲಿ ವೃತ್ತಿ ಇರ್ತದೆ, ಅಲ್ಲಿ ಇರಂಗಿಲ್ಲ. ಇಲ್ಲಿ ಜೀವನ್ ಮುಕ್ತಿನಲ್ಲಿ ಶರೀರ ಇರ್ತದ, ವಿದೇಹ ಮುಕ್ತಿಯಲ್ಲಿ ಶರೀರ ಇರಂಗಿಲ್ಲ. ಹಂಗಾಗಿ ಇಲ್ಲಿ ಏನಾಗ್ತದೆ, ಇದು ಯಾವುದು ಇಲ್ಲದೆ, ಇದ್ಯಾವುದು ಇಲ್ಲದೆ ಪರಿಪೂರ್ಣ ಆನಂದ ಮತ್ತೆ ನಿರಾವರಣದಿಂದ ಶರೀರ ಸಹಿತ ಇರುವಂತದ್ದು ಜೀವನ್ ಮುಕ್ತಿ ಆಗ್ತದೆ, ವೃತ್ತಿ ಸಹಿತ ಇರುವಂತದ್ದು ಜೀವನ್ ಮುಕ್ತಿ ಆಗ್ತದೆ. ಆಮೇಲೆ ನಿರಾವರಣ ಆನಂದ ಪರಿಪೂರ್ಣ ಇರುವಂಥದ್ದು ಮತ್ತೆ ಅಲ್ಲಿ ಶರೀರ ರಹಿತವಾಗಿರುವಂಥದ್ದು ವಿದೇಹ ಮುಕ್ತಿ ಆಗ್ತದೆ. ಅಲ್ಲಿ ಈ ರೀತಿಯಾಗಿ ಇರ್ತದೆ. ಆದ್ರೆ ಇದು ಯಾವುದೊಂದು ಇಲ್ಲದೆ, ಇದ್ಯಾವುದು ಅನುಭವನೇ ಇಲ್ಲ. ಪರಿಪೂರ್ಣ ಅನ್ನುವಂಥದ್ದಾಗಿರ್ಬೋದು, ಜೀವನ್ ಮುಕ್ತಿ ಏನ ವಿಲಕ್ಷಣವಾದಂತ ಒಂದು ಆನಂದ ಐತೆ ಅದು ಇಲ್ಲದೆ ಸುಮ್ಮನೆ ನನ್ನ ಮುಕ್ತಿ ಆಗ್ಯದ ಅಂತ ಹೇಳೋರ ಬಗ್ಗೆ ಅವರ ಒಂದು ಭಾವನೆ ನಮಗ್ ಬಹಳಷ್ಟು ವಿಚಿತ್ರ ಅನ್ಸಕತ್ತದಪ್ಪ ಅಂತಾರ ಮಹಾತ್ಮರು. ಯಾಕಂದ್ರ ನಾವ್ ಅರಿಯೇವೆ, ನಮ್ಗ ಅದು ಅರ್ಥನೇ ಆಗೋದು. ನೋಡಪ್ಪ ಇವ್ರದ್ದು ಇದು ಏನು ಇಲ್ಲೇನು ಕಾಣನೆ ಒಲ್ದು ಅವ್ರ ಹತ್ರ, ಆದ್ರೂ ಕೂಡ ನಾವು ಮುಕ್ತರು ಅಂತ ಹೇಳ್ತಾರೆ, ಜೀವನ್ ಮುಕ್ತರು ಅಂತ ಹೇಳ್ತಾರ, ನಾವ್ ಮಹಾತ್ಮರು ಅಂತ ಹೇಳ್ಕೊಂಡ್ ತಿರುಗಾಡ್ತಾರ. ಅದಕ್ಕೆ ಹೊಸದಾಗಿ ತೋರ್ತದ, ಇದನ್ನ ನಾವ್ ಅರಿಯೇವು, ಇದನ್ನ ನಮ್ಗ ಹೆಂಗ್ ತಿಳ್ಕೊಳ್ಬೇಕು, ಇವ್ರು ಈ ತರ ಮಾಡಿದ್ರ. ಅದಕ್ಕೆ ಸ್ವಸ್ವರೂಪದ ಜ್ಞಾನ ಕೂಡ ಅವ್ರಿಗೆ ಇರಂಗಿಲ್ಲ, ಅವರಿಗೆ ಆವರಣ ನಿವೃತ್ತಿ ಆಗಿರಂಗಿಲ್ಲ, ಸ್ವರೂಪದ ಆನಂದ ಕೂಡ ಅನುಭವಿಸಿರಂಗಿಲ್ಲ. ಆದ್ರೂ ಕೂಡ ನಾನು ಜೀವನ್ ಮುಕ್ತನಾದೇನು ಅಂತ ತಿರುಗಾಡ್ತಾರಲ್ಲ, ಇವ್ರ ಬಗ್ಗೆ ನಾನು ಏನ್ ಹೇಳ್ಬೇಕು. ಇರ್ತಾರಲ್ಲ ಬಹಳ ಜನ ಹಿಂಗನೇ ಇರೋದು ಜಗತ್ತಿನೊಳಗೆ, ಎಲ್ಲೋ ಒಬ್ರು ಮಹಾತ್ಮರು. ಆದ್ರ ಇಷ್ಟೇ ಸ್ವಲ್ಪ ತಿಳ್ಕೊಂಡಿರ್ತೀವಿ, ತಿಳಿದೀವಿ ನಮ್ ಸರಿನೇ ಯಾರಿಲ್ಲ ಅಂತ ನಾವು ತಿರುಗಾಡ್ತೀವಲ್ಲ, ಹೇಳ್ತಾರ ಮಹಾತ್ಮರು. ಇಷ್ಟೆಲ್ಲ ಅನುಭವಿಸಿ ಜೀವನ್ ಮುಕ್ತನಾದಂತಾನೆ ಹಿಂಗ್ ಹೇಳ್ತಾರ. ಇದೇನು ಇರದೇನೆ ನಾವು ಜೀವನ್ ಮುಕ್ತರಾದಿವಿ ಅಂದ್ರ ಇವರು ಭಾವ ನನಗ್ ಬಹಳ ವಿಚಿತ್ರ ಅನಿಸ್ತದ. ಇಂತ ನಾವ್ ಅರಿಯೇವು ಅಂತ ಇಲ್ಲಿ ಅವ್ರು ಹೇಳ್ತಾರೆ. ಜೀವನ್ ಮುಕ್ತನಾದೇನು ಅನ್ನುವಂಥ ಮಾತು ಊಟ ಮಾಡ್ದೇನು. ಅದಕ್ಕೆ ಬಹಳ ಚಂದ ಸರ್ಪಭೂಷಣವ್ರು ಹೇಳ್ತಾರ, ಅವ್ರು ಬಾಯ ಬ್ರಹ್ಮವ ನುಡಿದು ಅನುಭವವಿಲ್ಲದ ಮಾಯ ಮೋಹಿಗೆ ಮೋಕ್ಷವೆಂದೆಂದೀಗಹುದೇ. ಬಾಯ ಬ್ರಹ್ಮವ ನುಡಿತಾನ, ಆದ್ರ ಮಾಯ ಮೋಹ ಎಲ್ಲನೂ ಇರ್ತದ ತನ್ನ ಬಲ್ಲಿ. ಇದಕ್ ಮೋಕ್ಷ ಆಗ್ತದೇನ? ತಿರುಕರಂಗಡಿ ಬೀದಿಯೊಳಗೆ ಕೂಡುತ್ತರ ಜನರ ಮನೆಯೊಳು ಸುದ್ದಿಗಳ ನಾಡುವಂತೆ. ಇದು ಅರಿಯದ ಪರವಸ್ತುವಿನ ಅಂತ ಹೇಳ್ತಾರ. ಯಾಕಂದ್ರ ಆ ಪರವಸ್ತುವನ್ನ ತಿಳ್ಕೊಳ್ಳಾರ್ದೇನೆ ಅದ್ ಹಂಗೈತಪ್ಪ, ಇದು ಹಿಂಗೈತಪ್ಪ, ಅಷ್ಟು ತಿಳ್ಕೊಂಡಿನಪ್ಪ, ಇಷ್ಟು ತಿಳ್ಕೊಂಡಿಯಪ್ಪ, ನಾ ಜೀವನ ಮುಕ್ತನ ಆಗ್ಬಿಟ್ಟು ಹೇಳಕ್ಕಾರ ಬರ್ತದೆ ಅನ್ನೋದು. ಜೀವನ ಮುಕ್ತ ಆದ್ಮೇಲೆ ಅದಕ್ಕ ಹೇಳತಾರಲ್ಲ, ಹೇಳಕ್ ಬರುವಂತದ್ದೈತೇನ? ಆ ಸತ್ಯ ವಸ್ತುವನ್ನ ಆ ಸ್ವರೂಪ ಆನಂದದಲ್ಲಿ ಇದ್ದಾಗ ಏನಾದ್ರೂ ಹೇಳಕ್ ಬರ್ತದನಲ್ಲಿ? ತಾನಾದ ಹೇಳಕ್ ಬರ್ತದೇನೋ ವಿಷಯ? ಹೇಳಕ್ ಬರೋದೇ ಇಲ್ಲ ಅಲ್ಲಿ. ತಾನ ಆಗಿಬಿಟ್ಟಾಗ ಇನ್ನೊಂದು ಅನ್ಯ ವಸ್ತು ಇದ್ದ ಹೇಳಕ್ ಬರ್ತದ? ಅನ್ಯ ವಸ್ತುನೇ ಇಲ್ಲ, ತಾನೇ ತನ್ನ ಸ್ವರೂಪದಲ್ಲಿ ಇದ್ದು ಬಿಟ್ಟಾಗ ಇನ್ನೇನ್ ನುಡಿಲಕ್ ಬರ್ತದೆ ಹೇಳ್ರಿ? ಅಲ್ಲಿ ಸಾಧ್ಯನೇ ಇಲ್ಲ. ಹಂಗಾಗಿ ಏನ ಅನುಭವ ಇಲ್ದೇನೆ, ಯಾವುದು ತಿಳಿದೇನೆ ಸುಮ್ನೆ ಊಟ ಮಾಡ್ದೆ ಅಂತ ಹೇಳುವಂತ ವಿಚಾರ ಅನಿಸ್ತದ. ಇದು ಹಾಸ್ಯ ಆಗ್ತದಪ್ಪ, ಹಾಸ್ಯಕ್ಕೆ ಕಾರಣ ಆಗ್ತದ ಅಂತ ಹೇಳುತ್ತಾರೆ. ಎರಡನೇ ನುಡಿಯಲ್ಲಿ ಸ್ವಲ್ಪ ನೋಡ್ಬಿಡೋಣ ಏನ್ ಹೇಳ್ತಾರ. ಹಿತವಿದು ಅಹಿತವಿದೆಂಬ ತಿಳಿವಂತೆ, ವಿಷಯ ಅಭಿರತಿಯಂತೆ, ಕ್ಷಮೆಯಂತೆ ಮನ ಮರುಕುವಂತೆ, ಮೃತ ಸುಕೃತವಂತೆ ಸದುಗತಿಗೆ ಮುಖವಿಡದಂತೆ, ಶ್ರುತಿಯೋ ಒಲವಂತೆ ಗುರುಮತ ರಹಿತವಂತೆ. ನೋಡ್ರಿ, ಕೆಲವು ವಿಚಾರಗಳನ್ನ ತಿಳಿಸ್ತಾರ ನಮ್ಗೆ. ಅದಕ್ಕೆ ಈ ನಿಜಗುಂಡ್ರ ಶಾಸ್ತ್ರ ಯಾಕಂದ್ರೆ ಎಲ್ರೂ ಹೇಳಿರ್ತಾರೆ, ಇಲ್ಲ ಅಂತ ಇಲ್ಲ. ಬಟ್ ಇವೇನ್ ತತ್ವದ ವಿಚಾರಗಳು ಯಾರೇ ಹೇಳಿರ್ಲಿ, ತತ್ವದ ವಿಚಾರಗಳು ಕಲ್ಸಕ್ರಿ ಇದ್ದಂಗ. ಇದ್ರ ಪಕ್ಕ ಕ್ರಮಶಾಸ್ತ್ರ ಕೇಳಿದ್ರ ಇಂಥವ್ರ ಹಿಂಗದಾರಂತ ನಾವು ಕಂಡಿಡ್ಲಿಕ್ಕೆ ಸಾಧ್ಯ ಆಗ್ತದೆ ಜಗತ್ತಿನೊಳಗ. ಎಂತ ಮಹಾತ್ಮರೇ ಇರ್ಲಿ, ಅಷ್ಟು ಸೂಕ್ಷ್ಮ ವಿಚಾರಗಳು ಅದ್ರಾಗ ಅಡಕಾಗಿರ್ತಾವ.
ಅದಕ್ಕೆ ಕ್ರಮಶಾಸ್ತ್ರ ಬಹಳ ಮುಖ್ಯ ಅಂತ ಹೇಳುವಂಥದ್ದು. ಯಾರಿಗೆ ನಮ್ಮ ಒಂದು ಜೀವನ ನಮ್ಗೆ ಮೋಕ್ಷದ ಅಪೇಕ್ಷೆ ಇತ್ತು ಅಂತಂದಾಗ ನಮಗೆ ಇದಕ್ಕೆ ಸಮಯ ಇಟ್ಕೊಳ್ಬೇಕು, ಆಯುಷ್ಯ ಇರಬೇಕು, ಗುರು ಸಿಗಬೇಕು. ಅದಕ್ಕೆ ಮನುಷ್ಯತ್ವ, ಮುಮುಕ್ಷತ್ವ, ಮಹಾಜನ ಸಂಶ್ರಯತ್ವ, ಏತದ ತ್ರಯಂ ಸುದುರ್ಲಭಂ ಅಂತ ಹೇಳ್ತಾರ. ಇವು 3 ಸಿಕ್ಕ ಧನ್ಯರು ಅಂತ ಹೇಳ್ಬೇಕು. ಅಷ್ಟು ಅದ್ಭುತ ಇದು. ಅದಕ್ಕೆ ನಾವು ಬೇರೆ ಬೇರೆ ಎಲ್ಲದಕ್ಕೂ ಟೈಮ್ ಕೊಡ್ತೀವಿ, ಆದ್ರ ಇಂಥದ್ ಕೇಳೋದಕ್ಕೆ ನಮ್ಗೆ ಟೈಮ್ ಇಲ್ರಿ ಅಂತೀವಲ್ಲ, ಇದು ನಮ್ ದೊಡ್ಡದು ಪಾಪದ ಫಲ. ಇದು ಪಾಪದ ಫಲನೇ ಅಂತಾನೆ ತಿಳ್ಕೊಳ್ಬೇಕು. ನಮಗೆ ನಮ್ದೇನಾದ್ರೂ ಒಂದ್ ₹5 ಇದರಿಂದ ವಿಮುಕ್ತ ಅದು ಮಾಡ್ಬೇಕು, ಇದು ಮಾಡಿ ನಾವೇನಾದ್ರು ಅನ್ಕೊಂಡಿವಿ ಅಂದ್ರೆ ನಮ್ಮದು ಪಾಪದ ಫಲ ಅಂತ ಹೇಳ್ಬೇಕು. ಯಾಕಂದ್ರೆ ಮುಖ್ಯವಾಗಿರುವಂತದ್ದು ಬಂದದ್ದೇ ಈ ಭೂಮಿಗೆ ಇದಕ್ಕಾಗಿ ಬಂದಂತವ್ರು ಇದನ್ನೇ ಕಡೆಗಣಿಸಿ ಇರುವಂತ ಮಾಯಾ ಒಂದು ಪ್ರಪಂಚಕ್ಕೆ ನಾವು ಮರಳಾಗ್ತೀವಿ ಅಲ್ಲ, ಒಂದ್ಸಲ ಮಾಯಾಗಿ ಹೋಗ್ಬಿಡ್ತೀವಿ ಅಷ್ಟೇ. ಸದ್ಗುರು ವಾಕ್ಯ ಕೇಳದೆ ಇದ್ದಾಗ ಹಣೆ ಬರಗಳು ಬಹಳಷ್ಟು ಕೆಟ್ಟದಾಗಿ ಬಿಡ್ತದ ಅಂತಾರ ಮಹಾತ್ಮರೇ. ಏನ್ ಹೇಳ್ತಾರ ಇಲ್ಲಿ? ಹಿತವಿದು ಹಿತವಿದು ಯಾರಿಗೂ ಇದು ಪ್ರಚಾರ ಮಾಡ್ಕೊಳ್ಬೇಕಪ್ಪ, ಯಾರಾದ್ರೂ ಕೇಳಿ ನಮಗ್ ಮೆಚ್ಚಲಿ ಅನ್ನುವಂಥದ್ದಲ್ಲ. ಜಗ ಮೆಚ್ಚಿದ್ರೆ ಏನು, ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತ ಹೇಳ್ತಾರೆ. ಜನ ಮೆಚ್ಚಿದರೆ ಏನುಂಟು, ಮನವರಿಯದ ಕಳ್ಳತನ ಇಲ್ಲವಲ್ಲ. ಜನರು ಮೆಚ್ಚೋದು ಬೇಕಾಗಿಲ್ಲ, ಯಾರು ಹೊಗಳೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ನಮ್ ಕೆಲಸ ನಾವು ಮಾಡ್ಕೊಳ್ಳುವಂಥದ್ದು ಮುಖ್ಯ. ಇಲ್ಲಿ ನಾವು ಈ ಬಂಧನದಿಂದ ಬಿಡುಗಡೆ ಆಗುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು ಈ ವಿಚಾರ ಇಲ್ಲಿ. ಅದಕ್ಕೆ ಅದು ಇರ್ದೇನೆ ನಮ್ಗಾಯ್ತು, ನಮಗ್ ಜೀವನ್ ಮುಕ್ತ ಆದ್ವಿ ಅಂದ್ರೆ ಹೆಂಗ ಆಗ್ತೀಯೋ ಆಗಂಗಿಲ್ಲ. ಅದಕ್ಕೆ ಹೇಳ್ತಾರ ಹಿತವಿದೆ ಎಂಬ ತಿಳಿವಂತೆ. ಈಗ ಅವ್ರೇನ್ ಹೇಳ್ತಾರ, ಇದು ಹಿತ ಅದ, ಇದು ಅಹಿತ ಅದ, ಇದು ಒಳ್ಳೇದು, ಇದು ಕೆಟ್ಟದ್ದದ, ಇದು ಸುಖ ಅದ, ಇದು ದುಃಖ ಅದ. ಗೊತ್ತಾಗಿದೆ ಯಾವ್ದು ಸತ್ಯ ಅದ ಯಾವ್ದು ಮಿಥ್ಯ ಅದ ಅಂತ ವಿವೇಕ ಇದ್ದ ಮೇಲೆ ಮನುಷ್ಯ ಮತ್ತೇನ್ ಮಾಡ್ಬೇಕು? ಅಹಿತ ಅದಪ್ಪ, ಅದು ಅನಿತ್ಯದಿಂದ ಕೂಡ್ಯದ, ಇದು ನಿತ್ಯ ಅಲ್ಲ ಅನ್ನುವಂಥ ಭಾವ ಬಂದಾಗ ಬೇರೆಯವ್ರ ಮೇಲೆ ಮೋಹ ಹೋಗ್ತದನ್ ಯಾರಿಗಾದ್ರ? ಹೋಗಂಗಿಲ್ಲಲ್ಲ. ಅದ್ರಂಗ ಹಿತ ಇದು ಅಹಿತ ಇದು ಅಂತ ಯಾವ್ದಂತ ವಿವೇಕ ಇದ್ದ ಮೇಲೆ ವಿಷಯಗಳಲ್ಲಿ ಮೋಹ ಬರಬಾರ್ದು. ಯಾಕಂದ್ರೆ ಬರಂಗಿಲ್ಲ ಅದು. ಹಂಗ ಪಕ್ಕ ಕೇಳಿದ್ರು ಅಂತಂದ್ರೆ ಆ ಮೋಹ ಬರಂಗಿಲ್ಲ. ಯಾಕಂದ್ರ ಗುರು ವಾಕ್ಯವನ್ನ ಕೇಳಿ ಆ ವಾಕ್ಯಗಳನ್ನ ಶ್ರದ್ಧೆಯಿಂದ ತಗೊಂಡಂತ ಮುಮುಕ್ಷಿಗಳಿಗೆ ಇದು ಸತ್ಯ ಅದ ಇದು ಮಿಥ್ಯ ಅಂತ ಒಂದೊಂದು ಕ್ಷಣಕ್ಕೆ ಹೋಗ್ಬಿಡ್ತದ ಭಾವ. ಓಹೋ ನಾನ್ ಹೆಂಗ್ ತಿಳ್ಕೊಂಡಿದ್ನಲ್ಲ ನಾನು. ಅಲ್ಲ, ಒಳಗೆ ನೀವೆಲ್ಲ ನೋಡ್ರಿ, ಒಳಗಿನ ಗೂಢಾರ್ಥದ ಗಂಟನ್ನ ಬಿಚ್ಚವ ಸದ್ಗುರುನೇ. ಏನ್ ಗಂಟ ಹಾಕೊಂಡ್ ಕುಂತು ಬಿಟ್ಟಿವಿ ನೋಡ್ರಿ, ನಾವೆಲ್ಲ ಮುಚ್ಕೊಂಡ್ ಕುಂತು ಬಿಟ್ಟಿವಿ. ಅದ್ರ ನೋವುಗಳು ಎಷ್ಟು ಕೊಡ್ತಾವಂತ ನಮ್ಗೆ ಅರಿವಿಲ್ಲ. ಅವನ್ನೆಲ್ಲ ಬಿಚ್ಚಿ ಹೇಳದ ಒಳಗಿನ ಗೂಢಾರ್ಥವಾದಂತ ವಿಚಾರಗಳನ್ನ ತಿಳಿಸಿ ನಮಗ ಆ ಒಂದು ವಿಚಾರವನ್ನ ತಿಳಿಸುವಂತ ಶಕ್ತಿ ಸದ್ಗುರುವಿಗೆ ಮಾತ್ರ ನೋಡ್ರಿ. ಯಾವಾಗ ಸದ್ಗುರುವಿನ ವಾಕ್ಯ ಶ್ರದ್ಧೆಯಿಂದ ನಾವು ತಗೊಳ್ತೀವಿ, ಹೌದಿದು ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂದಾಗ ನಮ್ದು ಅರ್ಧ ಕೆಲಸ ಆಯ್ತಲ್ಲೇ. ಈ ಮಾಡುವಂತ ಆರು ನಾನೆಂದು ವಿಚಾರಿಸುವ ವಿಷಮ ಸಂಸಾರ ಇದು ಕನಸು ಅಂದಾಗ ಅರ್ಧ ಕೆಲಸ ಮುಗೀತು ನಮ್ದು. ಹೆಂಗ್ ಡೋಸ್ ಬರ್ತಾವ ನೋಡ್ರಿ, ಗುಳಿಗೆಗಳು ಹೆಂಗ್ ಬರ್ತಾವ. ಆರು ನಾನೆಂದು ವಿಚಾರಿಸುವ ವಿಷಮ ಸಂಸಾರ ಇದು ಕನಸಂತ ತಿಳಿದಾಗ ಮತ್ತೆ ನಮ್ಮ ಮನಸ್ಸು ಹೋಗ್ತದೇನ್ರಿ ಸಂಸಾರ ರುಚಿಕಟ್ಟಾಗಿ ಮಾಡಾಕ? ಎಲ್ಲೋ ಒಂದ್ ಕಡೆ ಉಳಿತದಿಲ್ಲ. ಗುರುನಾಥ ಹಿಂಗ್ ಹೇಳಿಬಿಟ್ಟಿದ್ದಾನೆ. ಖರೆ ಇಷ್ಟೆಲ್ಲ ಮಾಡ್ತೀವಲ್ಲ, ಇದೆಲ್ಲ ಕನಸು ಕನಸು ಕನಸು. ಅದು ಭಾವದಲ್ಲಿ ಬಂದ್ಬಿಡ್ಬೇಕಲ್ಲ. ಏನ್ ಅವ್ರ ಹಂಗ ಹೇಳ್ತಾರೆ, ನಾವ್ ಹಿಂಗೆ ಇರ್ತೀವ್ರಿ, ಅವ್ರ ಹಂಗ ಸುಮ್ ಕೇಳೋದ್ ಬಿಟ್ಟಿಲ್ರಿ, ನಾವ್ ಮಾಡೋದ್ ಬಿಟ್ಟಿಲ್ರಿ ಅಂತ ಮನಸ್ಸು ಪೂರ್ತಿ ಸಂಸಾರದಾಗ ಬೋರ್ ಇಳಿಸ್ದಂಗ್ ಇಳಿಸ್ಕೊಂಡ್ರೆ ಆಗ್ತದೇನ್ರಿ ಇದು? ಹಾಗಂಗಿಲ್ಲ. ಯಾಕಂತಂದ್ರ ಗುರುವಾಕ್ಯವನ್ನ ಎಷ್ಟು ಶ್ರದ್ಧೆಯಿಂದ ತಗೊಳ್ತಿ ಅಷ್ಟು ಕೆಲಸ ಮಾಡ್ತದ. ಹೌದು, ಇವತ್ತ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದು ಕನಸಂತ ತಿಳ್ಕೊಂಡಾರಂತಂದಾಗ ನಾವ್ ಮಾಡುವಂತದ್ದೆಲ್ಲ ಕನಸಂತ ತಿಳ್ಕೊಳ್ಳೋದು. ಅರ್ಧ ಗೆದ್ವಿಲ್ಲ ನಾವು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ನಿನಗೆ ವಿವೇಕ ಜಾಗ್ರ ಆಗ್ಯದ. ಎಷ್ಟೋ ಜನ್ಮದಿಂದ ಬಂದಂತ ಪುಣ್ಯದ ಫಲದಿಂದ ನಿನ್ನ ಭಾವದಲ್ಲಿ ಯಾವ್ದು ಸತ್ಯದ ಯಾವ್ದು ಇದು ಕೇಳ್ಬೇಕನ್ನುವಂತ ವಿವೇಕ ನಿನ್ನಲ್ಲಿ ಜಾಗ್ರ ಆಗ್ಯದ. ಸದ್ಗುರುನಾಥ್ ಹೇಳ್ತಾನೆ, ಇದು ನಿತ್ಯ ಇರುವಂತದ್ದು, ಇದು ಅನಿತ್ಯವಾಗಿರುವಂತದ್ದು, ಇದು ಸತ್ಯವಾಗಿ ಇರುವಂತದ್ದು, ಇದು ಮಿಥ್ಯವಾಗಿರುವಂತದ್ದು ಅಂತ ತಿಳಿಸಿದ ಮೇಲೆ ವಿಷಯಗಳಲ್ಲಿ ಮತ್ತೆ ನಾನೇನು ಹೆಂಗೆ ಇರ್ತೇನ್ರಿ, ನಾನ್ ಸಾಯೋದೇ ಇಲ್ರಿ, ಇದು ಹೋಗೋದೇ ಇಲ್ರಿ ಅಂತ ಏನಾರ ಸಂಸಾರ ಮಾಡಕ್ ಆಗ್ತದೇನ್ರಿ? ಇಲ್ಲಿ ಹೋಗ್ಬಿಡ್ತದ, ಮೋಹ ಹೋಗ್ಬಿಡ್ತದ. ಮೋಹ ಬರ್ಬಾರ್ದಲ್ಲಿ ಮೋಹ ಬರ್ಬಾರ್ದು. ಆದ್ರ ಮೋಹ ಎಲ್ಲ ವಿವೇಕ ಆದಂತ ಹೇಳ್ತಾನ, ಎಲ್ಲ ಮಾಡ್ತಾನ. ಆದ್ರ ವಿಷಯಗಳ ಮೇಲೆ ಬಹಳಷ್ಟು ಮೋಹ ಇಟ್ಟಿರ್ತಾನಂತ. ಬಹಳಷ್ಟು ಮೋಹ ಕೇಳಿನಂತಾನ ಗುರುವಿನ ಮುಖಾಂತರ, ತಿಳ್ಕೊಂಡಿನಂತ ಹೇಳ್ತಾನ. ಆದ್ರ ವಿಷಯಗಳಲ್ಲಿ ಸಿಕ್ಕಾಪಟ್ಟೆ ಮೋಹ ಇಟ್ಟಿರ್ತಾನೆ. ಇದು ಎಂತ ವಿವೇಕ?
ಇದೆಂತ ವಿವೇಕಪ್ಪ, ವಿವೇಕ ಅಂತ ತಿಳ್ಕೊಬೇಕು ನಾವು. ವಿವೇಕ ಅಂದ್ರೆ ಏನು? ಸತ್ಯ ಯಾವ್ದು ಮಿಥ್ಯೆ ಯಾವ್ದು ಅಂತ ಇರುವಂತ ಭಾವಕ್ಕೆ ವಿವೇಕ ಅಂತ ಹೇಳುತ್ತೆ. ಮತ್ತೆ ಇಷ್ಟು ತಿಳ್ಕೊಂಡೇನಂತ ಹೇಳ್ತಾನೆ ಖರೆ, ಆದ್ರೆ ನೋಡಿದ್ರೆ ವಿಷಯಾದಿಗಳಲ್ಲಿ ಬಹಳಷ್ಟು ಮೋಹ ಅದ. ಈ ಮೋಹ ಇದ್ದ ಮೇಲೆ ಅದೆಂತ ವಿವೇಕ ಆಗ್ತದೋ? ಮತ್ತೆ ಅಂತರಿಂದ್ರಿಯ ಮನೋನಿಗ್ರಹ ರೂಪವಾದ ಶಮೆ ಅಂದ್ರೆ ನೋಡ್ರಿ, ಮತ್ತೆ ಅಲ್ಲಿ ಏನದ ಮನ ಮರುಕುವಂತೆ ಅಂತ ಹೇಳ್ತಾರೆ. ಮನಸ್ಸು ಅಂತರೇಂದ್ರಿಯ ಅಂದ್ರೆ ಮನಸ್ಸು ನಿಗ್ರಹ ಮಾಡ್ಕೊಳ್ಳುವಂಥದ್ದು, ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಹೇಳ್ತಾರೆ ನಿಜಗೊಂಡ್ರು ಬಹಳ ಚಂದ ಹೇಳ್ತಾರೆ, ನಾವು ಏನೇ ಸಾಧನೆ ಮಾಡ್ಬೇಕಾದ್ರೆ, ಈ ಮುಕ್ತಿಯನ್ನ ಪಡ್ಕೊಳ್ಬೇಕಾದ್ರೆ ಈ ಮನಸ್ಸನ್ನುವಂಥದ್ದು ಬಹಳಷ್ಟು ಕೆಲಸ ಮಾಡ್ತದೆ. ಮನಸ್ಸಿನಿಂದನೇ ಕ್ಷಮೆಯಿಂದ ಮುಕ್ತಿ ಸಾಧನ ಪೆರತುಂಟೆ, ವಿಮಲ ಮಾನಸದಿಂದ ಶುಭ ತೀರ್ಥಮುಂಟೆ, ಕ್ರಮ ತಪ್ಪಿ ನಡೆಯದಿರಿಂ ಕಷ್ಟ ಮಿನ್ನುಂಟೆ, ಮಮಕಾರಕ್ಕಿಂತ ಮಿಕ್ಕಿನ ಬಂಧ ಮುಂಟೆ. ಎತ್ತ ಅದ್ಭುತ ವಾಕ್ಯರೇ! ಎಲ್ಲಕ್ಕೂ ಮುಖ್ಯವಾಗಿರುವಂಥದ್ದು ಈ ಮನಸ್ಸು. ಕ್ಷಮೆ ಅಂದ್ರೆ ಏನು? ಶಾಂತವಾಗಿರುವಂಥದ್ದು ಮನಸ್ಸು, ಶಾಂತವಾಗಿ ಇಟ್ಕೊಳ್ಳೋದು, ಅಂತರ್ಮುಖ ಮಾಡ್ಕೊಂಡು ಮನೋನಿಗ್ರಹ ಮಾಡ್ಕೊಳ್ಳುವಂಥದ್ದು. ಮನೋನಿಗ್ರಹ ರೂಪವಾದಂತ ಕ್ಷಮೆ ಅಂದ್ರೆ ಶಾಂತಿ. ಮನಸ್ಸನ್ನ ನಿಗ್ರಹ ಅದಕ್ಕೆ ಹೇಳ್ತಾರಲ್ಲ, ಬೇಕಾದಷ್ಟು ಗದ್ದಲಿರ್ಲಿರಿ, ನಿನ್ನ ಮನಸ್ಸು ಒಂದು ಶಾಂತವಾಗಿತ್ತ ಜಗತ್ತ ಸುಂದರವಾಗಿ ಕಾಣುತ್ತದ. ಮಹಾತ್ಮರು ಹಿಂಗ್ ಮಾಡಿದ್ರು, ತಮ್ಮ ಮನಸ್ಸು ಶಾಂತವಾಗಿ ಇಟ್ಕೊಂಡು ಬಿಟ್ರು. ಆ ಶಾಂತವಾದ ಮನಸ್ಸು ಇಡೀ ಜಗತ್ತಿನ ಎಲ್ಲ ಹೊರಗೂ ಒಂದಾಗ್ಬಿಡ್ತು. ಆ ಶಾಂತತೆ ಎಲ್ಲ ಕಡೆ ಶಾಂತ ರೂಪವಾಗಿ ನೋಡಕ್ ಶುರು ಮಾಡಿದ್ರು ಮಹಾತ್ಮರು. ಇದಕ್ ಮುಖ್ಯ ಕಾರಣ ಯಾವುದು ಅಂದ್ರೆ ಮನಸ್ಸಿನ ನಿಗ್ರಹ, ಆ ಕ್ಷಮೆ. ಈ ಸಾಧನೆಗೆ ಮಾತ್ರ ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ ಅಂತ ಹೇಳ್ತಾರ. ಮುಕ್ತಿ ಆಗ್ಬೇಕಾದ್ರ ಈ ಕ್ಷಮೆಗಿಂತ ಏನಾರ ಐತೇನಂದ್ರ ಏನೂ ಇಲ್ಲ. ಮಮಕಾರಿ ಅದಕ್ಕೆ ಹೇಳ್ತಾರ, ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ ಅಂತ ಹೇಳ್ತಾರ ಅವರು. ವಿಮಲ ಮಾನಸದಿಂದ ಎಲ್ಲಾದ್ರೂ ತೀರ್ಥಯಾತ್ರೆಗೆಲ್ಲ ಎಲ್ಲ ಹೋಗ್ತಿವಲ್ಲ, ಮನಸ್ಸು ಗದ್ದಲು ಮಾಡ್ಕೊಂಡು ಹೋದ್ರೆ ಅದು ತೀರ್ಥಯಾತ್ರೆ ಅನ್ಸ್ಕೊಳ್ತದೇನ? ಅವ್ರೇನೇ ಅದ, ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ, ಶಾಂತವಾದ ಮನಸ್ಸಿರ್ಬೇಕು, ವಿಮಲವಾದ ಮನಸ್ಸು, ಪರಿಶುದ್ಧವಾದಂತ ಮನಸ್ಸಿರ್ಬೇಕು, ಯಾವ ಕಲ್ಮಶ ಅಲ್ಲಿ ಇರ್ಬಾರ್ದು. ಅದಕ್ಕಿಂತ ತೀರ್ಥಯಾತ್ರೆ ಬೇರೆ ಐತೇನೋ ಅಂದ್ರೆ ಏನು ಇಲ್ಲ ಅಂತಾರ ಮಹಾತ್ಮರು. ಎಷ್ಟು ಚಂದ ಹೇಳ್ತಾರ ನೋಡ್ರಿ. ನಾವ್ ಇವತ್ತು ಅಲ್ಲಿ ಹೋಗ್ಬೇಕ್ರಿ ಇಲ್ಲಿ ಹೋಗ್ಬೇಕ್ರಿ, ಹೋಗಿ ಮನಸ್ನಾಗ ಇಷ್ಟು ಕಲ್ಮಶ ಇಟ್ಕೊಂಡು ದಣಕೊಂಡು 8 ದಿವಸ ಹೋಗಿ ಅಲ್ಲಿ ಕ್ಯೂ ನಿಂತು ಅಲ್ಲಿ ಹಲವಾರು ರೋಗಗಳು ಹಚ್ಕೊಂಡು ಬಂತು, ಮತ್ತೊಂದ್ ತಿಂಗಳು ಸುಧಾರಿಸ್ಕೊಳ್ತೀವಿ. ನಮಗೇನ್ ಬೇಕಾಗಿಲ್ಲ ನೋಡ್ರಿ, ಇಲ್ಲಿ ಕೂತ್ಕೊಂಡೆ ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ ಅಂದ್ಬಿಟ್ಟಾರ ಗುರುಗಳು. ಆದ್ರೆ ನಮ್ಮ ಮನಸ್ಸು ಪರಿಶುದ್ಧವಾಗಿ ಇಟ್ಕೊಳಕ್ ನಾವು ಪ್ರಯತ್ನ ಪಡ್ಬೇಕು. ಇದು ಪ್ರಯತ್ನ ಇದು. ಅದಕ್ಕೆ ಹೇಳ್ತಾರೆ, 6 ಬೆಟ್ಟವ ದಾಟಿ ನಡೆದು. ಎಷ್ಟು ಕಷ್ಟ ಐತಲ್ಲ ಬೆಟ್ಟಗಳು ದಾಟಾಕ. ಇಲ್ಲೇ ನಮ್ಮೊಳಗಡೆ ಇರುವಂತ ಬೆಟ್ಟಗಳು ಹೇಳಿದಾರ ಅವ್ರು, ದೂರ ಬೆಟ್ಟಗಳು ಅಲ್ಲವು. 6 ಬೆಟ್ಟಗಳು ಅಂದ್ರೆ ಕಾಮ, ಕ್ರೋಧ, ಮದ, ಮೋಹ, ಈ ಒಂದೊಂದು ಬೆಟ್ಟಗಳು ದಾಟಬೇಕಾದ್ರೆ ಬಹಳ ಕಷ್ಟ ಐತ್ರಿ ಇದು. ಬೇರೆ ಎಲ್ಲಿ ಹೋಗ್ಬೇಕಿಲ್ಲ, ಸದ್ಗುರುನಾಥ್ ಹೇಳಕತ್ತೇನೆ. ಗುರು ಪರಮಾತ್ಮ ಸ್ವರೂಪವಾಗಿ ಬಂದಂತ ಸದ್ಗುರು ಹೇಳಕತ್ತೇನೆ. ಇದನ್ನ ನಾವು ನಾವು ನಂಬಕ್ಕಾಗಂಗ್ಲನ? ಏನ್ ಹೇಳಕತ್ತಾರ? ಮುಕ್ತಿ ಆಗ್ಬೇಕಾಗಿತ್ತಂದ್ರೆ ಈ ಮನಸ್ಸು ಶಾಂತವಾಗಿ ಇಟ್ಕೊಳ್ಬೇಕು. ಕ್ಷಮೆಯಿಂದ ಮುಕ್ತಿ ಸಾಧನ ಪೆರತುಂಟೆ, ವಿಮಲ ಮಾನಸದಿಂದ ಶುಭ ತೀರ್ಥ ಮುಂಟೆ ಅಂತ ಒಂದು ಪರಿಶುದ್ಧವಾದಂತಹ ಮನಸ್ಸಿನಿಂದ ಬೇರೆ ಯಾವ ಶುಭ ತೀರ್ಥ ಏನಾರ ಅವನಲ್ಲಿ ಇಲ್ಲ. ಕ್ರಮ ತಪ್ಪಿ ನಡೆಯದರಿಂ ಕಷ್ಟ ಮಿನ್ನುಂಟೆ. ಕ್ರಮ ಬಿಟ್ಟು ಜಗತ್ತಿನೊಳಗ ಹೆಂಗೈತೆ ಭಗವಂತ ಈ ಈಶ್ವರ ಮಾಡಿದಾನಲ್ಲ ಈ ಜಗತ್. ಯಾಕಂದ್ರೆ ಈಶ್ವರನ ಪ್ರಪಂಚ ಇದು, ಜೀವ ಪ್ರಪಂಚ ಈಶ್ವರ ಪ್ರಪಂಚ ಅಂತ ಇರ್ತದೆ. ಈಶ್ವರ ಪ್ರಪಂಚ ಎಷ್ಟು ಕ್ರಮ ಐತಿ ಹೇಳ್ರಿ, ಹೆಂಗ ಕ್ರಮವಾಗಿ ಮಾಡಿದಾನೆ. ಇವತ್ತು ಬೇಸಿಗೆಗಾಲ, ಚಳಿಗಾಲ, ಮಳಿಗಾಲ, ಮತ್ತೆ ಇವನ್ ಜೋಳ ಅವೆಲ್ಲ ಬಿತ್ತಬೇಕಾದ್ರೆ ಒಂದು ಸೀಸನ್ ಇರ್ಬೇಕು, ಅವಾಗ ಬೆಳಿತಾವ. ಇವತ್ತು ಮಾವಿನ ಗಿಡ ಇಂಥ ಸೀಸನ್ ಇದೆ, ಇಂಥ ಟೈಮಿಗೆ ಬರ್ಬೇಕಂತ. ಒಂದು ಮಗು ಹುಟ್ಟಬೇಕಾದ್ರೆ 9 ತಿಂಗಳ ಕಾಯ್ಬೇಕಾಗ್ತದ. ಹಿಂಗ್ ಬಾಲ್ಯ ಯೌವನ ಮುಪ್ಪು ಎಷ್ಟು ಕ್ರಮ ಅದಾವ ಹೇಳ್ರಿ. ಕ್ರಮದಿಂದ ಹೋಗ್ಬೇಕಾಗ್ತದ. ಅದಕ್ಕೆ ಕ್ರಮದಿಂದನೇ ಜೀವನ ಮಾಡ್ಬೇಕಾಗ್ತದೆ. ಏನಾರ ಅಕ್ರಮ ಮಾಡಿದ್ವಿ, ಈಗ ನಾವು ಜೀವನದಾಗ ನೋಡ್ರಿ ನಮಗೊಂದು ಕ್ರಮ ಐತಿ, ಈ ಕ್ರಮ ಬಿಟ್ಟು ಬೇರೆ ಕ್ರಮ ಮಾಡಿದ್ರೆ ಎಷ್ಟು ಕಷ್ಟ ಅದ ಹೇಳ್ರಿ. ಒಂದು ಕ್ರಮ ಅನ್ನುವಂಥದ್ದು ಇರ್ತದೆ. ಲೌಕಿಕ ಜೀವನದಲ್ಲೇ ಬೇಕಾದಷ್ಟು ಆ ಒಂದು ಕ್ರಮಬದ್ಧವಾಗಿ ನಡೆದಾಗ ನಮ್ಮ ಜೀವನ ಸುಖಕರವಾಗಿರ್ತದೆ. ಅದು ಬಿಟ್ಟು ಬೇರೆ ಕಡೆ ಮಾಡಿದ್ರೆ ಹೆಂಗ ಎಷ್ಟು ಕಷ್ಟ ಆಗ್ತದೆ. ಅದಕ್ಕೆ ಕ್ರಮ ತಪ್ಪಿ ನಡೆಯೋದ್ರಿ ಕಷ್ಟ ಮಿನ್ನುಂಟೆ. ಅದಕ್ಕೆ ನಮಗ್ ಭಗವಂತ ಈಗ ಮನುಷ್ಯನ್ ಜನ್ಮ ಕೊಟ್ಟಿದಾನ, ಮುಮುಕ್ಷತ್ವ ಭಾವ ಕೊಟ್ಟಿದಾನ, ಸದ್ಗುರುನಾಥನ್ ಕೊಟ್ಟಿದಾನ. ಇದು ಒಂದು ಕ್ರಮ.
ಇದು ಬಿಟ್ಟು ನಾನು ಏನಾರ ಮಾಡ್ತೀನಿ ಅಂದ್ರೆ ನಿನ್ಗೆ ಎಷ್ಟು ಜನ್ಮಗಳು ದುಃಖ ತಪ್ಪಿದ್ದಲ್ಲ. ಇದು ಕ್ರಮ. ಇಲ್ಲ ಅದು ಬಿಟ್ಟಿಗೆ ಇಲ್ರಿ ನಾನು ಏನಾರ ಮಾಡ್ತೀನಿ ಅಂತಂದ್ರೆ ಮತ್ತ ಬಹಳ ಜನ್ಮ ಹೋಯ್ತಪ್ಪ ಹಿಂದಕ್ಕ, ಬಹಳ ನಷ್ಟ ಮಾಡ್ಕೊಂಡಿ ಜನ್ಮ. ಎಂಥ ಮಾನವ ಜನ್ಮಪ್ಪ, ಎಂಥ ಮಾನವ ಜನ್ಮ, ಹೆಂಗ್ ಹಾಳು ಮಾಡ್ಬಿಟ್ರಲ್ಲೋ ಅಂತಾರ ಅವ್ರು ಮಹಾತ್ಮರು. ಹಾಳು ಮಾಡಿಬಿಟ್ಟಿವಿ, ಮಂಗನ ಕೈಯಿಗೆ ಮಾಣಿಕ್ಯದಂತೆ ಹಾಂಗು ಹಿಂಗು ಕಳ್ದು ರೈಟ್ ಅಂತ ಬಿಡೋ ಮುಗೀತು. ಮಹಾತ್ಮರು ನಮಗೆ ಎಚ್ಚರಿಕೆ ಕೊಡ್ತಾರೆ. ಅದಕ್ಕೆ ಹೇಳ್ತಾರ, ಕ್ರಮ ತಪ್ಪಿ ನಡೆಯೋದು ನಿಮ್ ಕಷ್ಟಮಿನ್ನುಂಟೆ ಮಮಕಾರಕ್ಕಿಂತ ಮಿಕ್ಕಿನ ಬಂದಮ್ಮಂಟೆ. ನೋಡ್ಬೇಕು ಮಮಕಾರ ನೋಡ್ರಿ ಎಷ್ಟು ನಮಗ್ ಮೋಸ ಮಾಡ್ತದ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು. ನಮ್ಗೆ ಹೆಂಡತಿ ಬಾಳ ಪ್ರೀತಿರಿ, ನಮ್ಮೇಲೆ ನಮ್ಗೆ ಹೆಂಡತಿ ಪ್ರೀತಿರಿ, ಮಕ್ಳು ಪ್ರೀತಿರಿ, ಆ ಪ್ರೀತಿರಿ, ಈ ಪ್ರೀತಿ ಮಾಡ್ರಿ. ಪ್ರೀತಿ ಬೇಡ ಮಾಡ್ಬೇಡ ಅಂತ ಹೇಳಂಗಿಲ್ಲ, ಜೀವ ಮಾಡ್ರಿ, ಸಂಸಾರದಾಗ ಬಹಳ ಚಂದ ಮಾಡ್ರಿ, ಅವ್ರ ಬಿಟ್ಟು ಹೋಗಂತ ಹೇಳಿಲ್ಲ, ಏನಿಲ್ಲ. ಆದ್ರೆ ಒಂದು ವಿಚಾರ ನಮ್ಗ ಸೂಕ್ಷ್ಮವಾಗಿ ತಿಳಿಸ್ತಾರ, ಒಳ ಮಾತುಗಳಿವು, ಗುರು ಶಿಷ್ಯರ ಒಳ ಮಾತುಗಳಿವು. ಅದಕ್ಕೆ ಹೇಳ್ತಾರ, ಪರಮ ವಿರಕ್ತಂಗೆ ಪರತರ ಶಿಷ್ಯಂಗೆ ಪರಮಾರ್ಥ ಅರಿವ ಆತ್ಮತನುಜಂಗೆ ಪರಮ ರಹಸ್ಯದಲ್ಲಿ ಒರೆಯುವುದು ಕರ್ಮ ತತ್ವರಿಗೆ ಅನುಕೂಲಾಗದಿದು ನಮ್ಮೆ ಅಂತ ಹೇಳಿದಾರ ಅವರು. ಪರಮ ರಹಸ್ಯದಲ್ಲಿ ಹೇಳುವಂತ ವಿಚಾರಗಳು ಇದು. ಗುರುನಾಥ ಶಿಷ್ಯನಿಗೆ ಒಳಮಾತು ಹೇಳ್ತಾನ, ಅಲ್ಪ ಅವೆಲ್ಲ ಸಂಸಾರದಾಗ ಅದಾವಲ್ಲ, ಅವು ಎಲ್ಲದ್ರ ಮೇಲೆ ಮೋಹ ಮಾಡಕ್ ಹೋಗ್ಬೇಡು, ಅದರಿಂದ ನಿನಗ್ ದುಃಖನೇ ಐತೆ ಮೋಹದಿಂದ. ಅದಕ್ಕ ಬಿಟ್ಟು ಹೋಗ್ಬೇಡ. ಅವ್ರಿಗೆ ಬಿಟ್ಟು ಅಲ್ಲಿ ಹೋಗಂತ ಹೇಳಿಲ್ಲ, ನೀನು ರೊಕ್ಕ ಬಿಡಂದಿಲ್ಲ, ರೂಪಾಯಿ ಬಿಡಂದಿಲ್ಲ, ಹೆಂಡತಿ ಮಕ್ಕಳನ್ನ ಬಿಡಂದಿಲ್ಲ, ಸಂಸಾರ ಬಿಡಂದಿಲ್ಲ, ಏನ್ ಅಂದಿಲ್ಲಪ್ಪ. ಆದ್ರ ನಿನ್ ಮನಸ್ನಾಗ ಏನ್ ಇಟ್ಕೊಂಡಿದೆ ಅಲ್ಲಿ ಬಿಟ್ಕೊಂಡ್ಬಿಡು ಸಾಕು. ಇದು ಒಳ ಮಾತು ನೋಡ್ರಿ, ಶಿಷ್ಯನಿಗೆ ಹೇಳುವಂತ ಒಂದು ಪ್ರೀತಿ ಮಾತು, ಗುರುನಾಥ ಹೇಳುವಂತ ಮಾತು. ಎಲ್ಲಿ ಯಾವ್ದು ಇಟ್ಕೊಂಡ್ ಕುಂತಿಲ್ಲ, ಹೌದಿಲ್ಲ? ಮಕ್ಕಳನ್ನ ಇಟ್ಕೊಂಡ್ ಕುಂತಿದೆ, ಹೆಂಡತಿನ ಇಟ್ಕೊಂಡ್ ಕುಂತಿದೆ, ಎಲ್ಲಿ ಇಟ್ಕೊಂಡ್ ಕುಂತಿದೆ? ನನ್ನ ಆಸ್ತಿ ಅಲ್ಲಿ ಊರ್ ತುಂಬಾ ಆಸ್ತಿ ಅದಾವ್ರಿ, ಊರ್ ತುಂಬಾ ಮನಿಗಳದಾವ್ರಿ ಅಂತಂದ್ರ ನೀನ್ ಇಟ್ಕೊಂಡ್ ಕುಂತಿಯೇನೋ? ಇಲ್ಲ, ಮನಸ್ನಾಗ ಇಟ್ಕೊಂಡಿ ಇಲ್ಲ. ಆ ಊರಾಗ ಇಷ್ಟು ಮನಿ ಅದಾವ, ಈ ಊರಾಗ ಅಷ್ಟು ಆಸ್ತಿ ಅದ, ಅಲ್ಲಿ ಹೆಂಡತಿ ಅದ, ಇಲ್ಲಿ ಮಕ್ಕಳ ಮನಸ್ನಾಗ ಇಟ್ಕೊಂಡಿ ಎಲ್ಲ, ಮನಸ್ನಾಗೆ ತೆಗೆದಾಕೊಂಡ್ಬಿಡು, ಮುಗೀತು. ಎಲ್ಲರ ಜೊತೆ ಆರಾಮಾಗೆ ಇರು, ಅದ್ರ ಮನಸ್ನಾಗ ಬೋರ್ ಇಳಿಸ್ಕೊಂಡಂಗ ಇಳಿಸ್ಕೋಬೇಡ. ಇಷ್ಟೇ ಮ್ಯಾಲ ಸಂಸಾರ ಮೇಲೆ ಇಷ್ಟೇ ಪ್ರೀತಿ ಮಾಡು. ಒಳಗಡೆ ಈ ಗುರುನಾಥನ ವಾಕ್ಯಗಳು ತುಂಬ್ಕೊಳೋ ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಈ ರೀತಿ ಅವರು ಹೇಳ್ತಾ ಬರ್ತಾರ. ಮಮಕಾರಕ್ಕಿಂತ ಮಿಕ್ಕಿನ ಬಂಧ ಮುಂಟೆ ಅಂತ ಕೂಡ ಹೇಳ್ತಾರ. ಈ ರೀತಿ ಇಲ್ಲಿ ಕೂಡ ಏನಂದ್ರ ಕ್ಷಮೆ ಅಂದ್ರೆ ಶಾಂತಿ ನೆಲೆಸಿದ ಮೇಲೆ ಮನಸ್ಸಿನಲ್ಲಿ ಯಾವ್ದು ವಿಷಯಗಳ ಚಿಂತೆ ಇರಬಾರ್ದು. ಆದ್ರೆ ಇತಗಾದಂತಂದ್ರೆ ಇತಗ ಮಹಾತ್ಮ ಅಥವಾ ಜೀವನ್ ಮುಕ್ತ ಅಂತ ಹೆಂಗ್ ಹೇಳಕ್ ಸಾಧ್ಯ ಆಗ್ತದ ಅಂತ ಹೇಳ್ತಾರ. ಇದನ್ನ ಹಿಡ್ಕೊಂಡು ನಾಳೆ ಮಾತಾಡೋಣ. ಟೈಮ್ ಆಗ್ತದ. ಇದನ್ನ ಇಟ್ಕೊಂಡು ನಾಳೆ ಮಾತಾಡೋಣ ಅಂತ ಒಂದೆರಡು ಮತ್ ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.